ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। हरि ओಂ। ಈ ಬಾರಿ ನಾವು ಭಗವದ್ಗೀತೆಯ ಅರ್ಥಚಿಂತನೆಯನ್ನ ಮುಂದುವರಿಸಬೇಕಾಗಿತ್ತು. 11ನೇ ಅಧ್ಯಾಯ ಆರಂಭ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಈ ಬಾರಿ ಕೈವಲ್ಯೋಪನಿಷತ್ತನ್ನ ನಾವು ಚಿಂತನೆಗೆ ತೆಗೆದುಕೊಂಡಿದ್ದೇವೆ. ಬಹಳ ಹಿಂದೆ ಕಠೋಪನಿಷತ್ತಿನ ಚಿಂತನೆ ಆಗಿತ್ತು. ಸೊ ಇನ್ನೊಂದು ಉಪನಿಷತ್ತಿನ ಚಿಂತನೆಯೂ ಆಗಲಿ ಎನ್ನುವುದು ಕಾರಣ. ಒಟ್ಟಿನಲ್ಲಿ ಅಧ್ಯಾತ್ಮ ಚಿಂತನೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ನಡೀತಾ ಇರಬೇಕು ಅಷ್ಟೆ. ಗ್ರಂಥ ಭಗವದ್ಗೀತೆಯೋ ಉಪನಿಷತ್ತೋ ಪ್ರಕರಣ ಗ್ರಂಥವೋ ಯಾವುದಾದ್ರೂ ಸರಿ. ಸದ್ಯಕ್ಕೆ ನಾವು ಕೈವಲ್ಯೋಪನಿಷತ್ತಿನ ಚಿಂತನೆಯನ್ನ ಮಾಡಿ ಮುಂದೆ ಭಗವದ್ಗೀತೆಯನ್ನು ಮುಂದುವರಿಸೋಣ. ಈ ಕೈವಲ್ಯೋಪನಿಷತ್ತು ಅನ್ನೋದು ದಶೋಪನಿಷತ್ತುಗಳಲ್ಲಿ ಒಂದಲ್ಲ. ಈಶಕೇನ ಕಠಪ್ರಶ್ನ ಮುಂಡ ಮಾಂಡೋಕ್ಯ ತಿತ್ತಿರಿಹಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ದಶ. ಈ 10 ಉಪನಿಷತ್ತುಗಳನ್ನ ಮುಖ್ಯ ಉಪನಿಷತ್ತುಗಳು ಅಥವಾ ಪ್ರಧಾನ ಉಪನಿಷತ್ತು ಎಂಬುದಾಗಿ ಕರೀತಾರೆ. ಕಾರಣ ಏನಪ್ಪಾ ಅಂದ್ರೆ, ಶಂಕರ ಭಗವತ್ಪಾದರು ಇದಕ್ಕೆ ಭಾಷ್ಯವನ್ನು ರಚಿಸಿದ್ದಾರೆ. ಭಗವಾನ್ ವೇದವ್ಯಾಸರು ತಮ್ಮ ಬ್ರಹ್ಮಸೂತ್ರದಲ್ಲಿ ಈ ಉಪನಿಷತ್ತುಗಳನ್ನ ಪರಾಮರ್ಶಿಸಿದ್ದಾರೆ. ತದನಂತರ ಬಂದ ಶಂಕರ ಭಗವತ್ಪಾದರ ನಂತರ ಬಂದಂತಹ ಆಚಾರ್ಯರುಗಳೆಲ್ಲ ಈ ಉಪನಿಷತ್ತುಗಳನ್ನ ಪರಿಗಣಿಸಿದ್ದಾರೆ. ಈ ಕಾರಣದಿಂದಾಗಿ ಈ 10 ಉಪನಿಷತ್ತುಗಳನ್ನ ಪ್ರಧಾನ ಉಪನಿಷತ್ತುಗಳು ಅಥವಾ ಮುಖ್ಯ ಉಪನಿಷತ್ತುಗಳು ಅಂತ ಕರೀತಾರೆ. ಅದಕ್ಕಿಂತ ಹೊರತಾಗಿರ್ತಕ್ಕಂತಹ ಬೇರೆ ಉಪನಿಷತ್ತುಗಳನ್ನ ಏನು 250ಕ್ಕೂ ಹೆಚ್ಚು ಉಪನಿಷತ್ತು ಇದೆ ಅಂತ ಹೇಳ್ತಾರೆ. ಮುಕ್ತಿಕೋಪನಿಷತ್ತಿನ ಪ್ರಕಾರ 108 ಉಪನಿಷತ್ತುಗಳಿವೆ ಅಂತ. ಈ 10 ಉಪನಿಷತ್ತಿಗೆ ಹೊರತಾಗಿ ಉಳಿದ ಉಪನಿಷತ್ತುಗಳನ್ನ ಲಘು ಉಪನಿಷತ್ತುಗಳು ಅಂತ ಇತ್ತೀಚಿನವರು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಮೇಜರ್ ಉಪನಿಷತ್ಸ್ ಅಂಡ್ ಮೈನರ್ ಉಪನಿಷತ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಮೈನರ್ ಉಪನಿಷತ್ಸ್ ಅಂದ್ರೆ ಅದು ಅರ್ಥದೃಷ್ಟಿಯಿಂದ ಕಡಿಮೆ ಲಘು ಅಂತ ಅರ್ಥದಲ್ಲ ಅಲ್ಲ. ಪ್ರಧಾನ ಉಪನಿಷತ್ತುಗಳಲ್ಲಿ ಯಾವ ಅಧ್ಯಾತ್ಮ ಚಿಂತನೆ ನಡೆದಿದೆಯೋ ಅಷ್ಟೇ ಸ್ಫುಟವಾಗಿ ಈ ಉಪನಿಷತ್ತುಗಳಲ್ಲಿಯೂ ಕೂಡ ವೇದಾಂತ ವಿಚಾರ ಅನ್ನುವಂಥದ್ದು ಇದೆ. ಆದ್ರೆ 10 ಉಪನಿಷತ್ತುಗಳಲ್ಲಿ ಸೇರ್ಕೊಂಡಿಲ್ಲ ಎನ್ನುವ ಕಾರಣಕ್ಕೆ ಲಘು ಉಪನಿಷತ್ತು ಅಂತ ಕರೀತಾರೆ. ಅಂತಹ ಒಂದು ಉಪನಿಷತ್ತುಗಳಿಗೆ ಸಾಲಿಗೆ ಸೇರತಕ್ಕಂಥದ್ದು ಕೈವಲ್ಯ ಉಪನಿಷತ್ತು ಅಂತ. ಹಾಗೆ ಅಮೃತ ಬಿಂದು ಉಪನಿಷತ್ತು, ನರಸಿಂಹ ಪೂರ್ವತಾಪಿನಿ, ರಾಮ ಪೂರ್ವತಾಪಿ, ಹೀಗೆ ಅನೇಕ ಉಪನಿಷತ್ತುಗಳಿದೆ. ಅಂದ್ರೆ ಕೆಲವು ಉಪನಿಷತ್ತುಗಳು ಉಪಾಸನೆಯ ವಿಷಯವಾಗಿ ಮಾತನಾಡ್ತವೆ, ಕೆಲವು ಉಪನಿಷತ್ತುಗಳು ವೇದಾಂತ ವಿಚಾರ, ಆತ್ಮ ವಿಚಾರವನ್ನೇ ಮಾತಾಡ್ತವೆ. ಅದರಲ್ಲಿ ಈ ಕೈವಲ್ಯ ಉಪನಿಷತ್ತು ಕೇವಲ ಆತ್ಮ ವಿಚಾರಕ್ಕೆ ಮೀಸಲಾಗಿಟ್ಟಂತಹ ಒಂದು ಸುಂದರವಾದ ಉಪನಿಷತ್ತು. ಮಂತ್ರಗಳ ಸಂಖ್ಯೆ 26 ಇದೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಈಶಾವಾಸ್ಯ ಉಪನಿಷತ್ನಲ್ಲಿ 18 ಮಂತ್ರ ಇದೆ. ಆದರೆ ಅದು ಪ್ರಧಾನ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ಇರ್ತಕ್ಕಂಥ 26 ಮಂತ್ರಗಳು, ಪ್ರತಿಯೊಂದು ಮಂತ್ರಗಳು ಅನರ್ಘ್ಯ ರತ್ನಗಳಿದ್ದ ಹಾಗೆ. ಅಷ್ಟು ಸುಂದರವಾದ ಮಂತ್ರಗಳು, ನೆನಪಿಟ್ಟುಕೊಳ್ಳಬೇಕಾದಂತಹ ಮಂತ್ರಗಳು. ಅದಕ್ಕೆ ನಮ್ಮ ಅದ್ವೈತ ಪರಂಪರೆಯಲ್ಲಿ
ಎಲ್ಲ ಆಚಾರ್ಯರು ಈ ಕೈವಲ್ಯ ಉಪನಿಷತ್ತಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅನೇಕರು ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಇದನ್ನ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು ಎಂಬುದಾಗಿ ಹೇಳ್ತಾರೆ. ನಮ್ಮ 108 ಉಪನಿಷತ್ತುಗಳನ್ನ 4 ವೇದಗಳಲ್ಲಿ ವಿಭಾಗಿಸಿರೋದ್ರಿಂದ ಇದು ಅಥರ್ವಣ ವೇದಕ್ಕೆ ಸೇರಿದ ಉಪನಿಷತ್ತು ಎಂಬುದಾಗಿ ಕೆಲವರ ಅಭಿಮತ. ಇನ್ನು ಕೆಲವರ ಅಭಿಮತ ಇದು ಕೃಷ್ಣ ಯಜುರ್ವೇದ ವೇದಕ್ಕೆ ಸೇರಿದ್ದು ಅಂತ. ಅದರಿಂದ ಕೆಲವರು ಸಹನಾವವತ್ತು ಎನ್ನುವುದು ಶಾಂತಿ ಮಂತ್ರ ಎಂಬುದಾಗಿ ವಿವರಣೆಯಲ್ಲಿ ಬರೆದಿರೋದು ಕಾಣಿಸುತ್ತೆ. ಆದ್ರೆ ಹೆಚ್ಚಿನ ವ್ಯಾಖ್ಯಾನಕಾರರೆಲ್ಲ ಇದನ್ನ ಅಥರ್ವಣ ವೇದಕ್ಕೆ ಸೇರಿದ ಉಪನಿಷತ್ತು ಎಂಬುದಾಗಿ ಭದ್ರಂಕರಣೇಭಿ ಎನ್ನುವ ಶಾಂತಿ ಮಂತ್ರವನ್ನೇ ಇದಕ್ಕೆ ಕೊಟ್ಟಿರುವುದು ಕಾಣಿಸ್ತದೆ. ಈ ಉಪನಿಷತ್ತಿನ ಹೆಸರು ಕೈವಲ್ಯ ಉಪನಿಷತ್ತು ಅಂತ. ಉಪನಿಷತ್ತಿಗೆ ಹೆಸರು ಕೊಡುವಾಗ ಇಂಥದ್ದೇ ನಿಯಮ ಅಂತ ಅನುಸರಿಸಿದ ಹಾಗೆ ಕಾಣಲ್ಲ. ಕೆಲವೊಮ್ಮೆ ಆ ವೇದದ ಶಾಖೆ ಹೆಸರಿನಿಂದ ಬರುವುದು ಕಾಣಿಸುತ್ತೆ. ಈಗ ಚಾಂದೋಗ್ಯ ಅನ್ನುವಂಥದ್ದು ಛಂದೋಗ ಶಾಖೆಯಿಂದ ಬಂದಿರತಕ್ಕಂತಹ ಉಪನಿಷತ್ತು ಅಂತ ಗೊತ್ತಾಗುತ್ತೆ. ಬೃಹದಾರಣ್ಯಕ್ಕೂ ಕೂಡ ಅದೇ ರೀತಿ ಆರಣ್ಯಕದ ಒಂದು ಭಾಗ ಎಂಬುದಾಗಿ ಗೊತ್ತಾಗತ್ತೆ. ಆದ್ರೆ ಈಶಾವಾಸ್ಯ, ಕೇನ ಮುಂತಾದ ಹೆಸರುಗಳನ್ನು ನೋಡಿದಾಗ ಮಂತ್ರದ ಆರಂಭದ ಶಬ್ದದಿಂದ ಅದು ಆ ಹೆಸರನ್ನು ಕೊಟ್ಟಿದೆ ಅಂತ. ಈಶಾವಾಸ್ಯ ಅಂತ ಆ ಮಂತ್ರ ಆರಂಭ ಆಗುತ್ತೆ. ಇದರಿಂದ ಈಶಾವಾಸ್ಯ ಉಪನಿಷತ್ತು, ಈಶೋಪನಿಷತ್ತು ಅಂತ ಕರೀತಾರೆ. ಕೇನೇಷಿತಂ ಪದತಿ ಅಂತ ಶುರುವಾಗೋದ್ರಿಂದ ಕೇನೋಪನಿಷತ್ತು. ಇನ್ನು ಕಠೋಪನಿಷತ್ತು ಶಾಖೆಗೆ ಸಂಬಂಧಪಟ್ಟಂತಹ ಹೆಸರಾದದ್ರಿಂದ ಕಠೋಪನಿಷತ್ತು ಕಾಠಕ ಶಾಖೆಗೆ ಸೇರಿದ್ದು. ಇನ್ನು ಪ್ರಶ್ನೋಪನಿಷತ್ತು ಅನ್ನುವಂಥದ್ದು ಅದರಲ್ಲಿ 6 ಪ್ರಶ್ನೆಗಳಿವೆ. 6 ಜನ ಶಿಷ್ಯರು ಪ್ರಶ್ನೆ ಕೇಳಿದ್ದಾರೆ, ಅದರಿಂದ ಪ್ರಶ್ನೋಪನಿಷತ್ತು ಹೀಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಪ್ರಾಚೀನರಿಂದ ಬಂದಂತ ಹೆಸರುಗಳು. ಅದನ್ನ ಇಂಥದ್ದೇ ಕಟ್ಟುನಿಟ್ಟಾದ ನಿಯಮವನ್ನ ಅನುಸರಿಸ ಕಾಣಲ್ಲ. ಇದಕ್ಕೆ ಕೈವಲ್ಯ ಉಪನಿಷತ್ತು ಅಂತ ಹೆಸರು ಕೊಟ್ಟಿದ್ದಾರೆ. ಕೈವಲ್ಯ ಅನ್ನುವ ಶಬ್ದಕ್ಕೆ ಅರ್ಥ ಮೋಕ್ಷ ಅಂತ. ಉಪನಿಷತ್ತು ಎಂಬ ಶಬ್ದಕ್ಕೆ ಅರ್ಥ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಅಂತ ಅರ್ಥ. ಅದು ನಾವು ಕೆಲವು ಬಾರಿ ನೋಡಿದ್ದೇವೆ. ಕಠೋಪನಿಷತ್ತಿನ ಸಂದರ್ಭದಲ್ಲಿ ಸ್ವಲ್ಪ ವಿಸ್ತಾರವಾಗಿಯೇ ಚಿಂತನೆ ಮಾಡಿದ್ದೇವೆ. ಆದರೂ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಉಪ ಮತ್ತು ನೀ ಎನ್ನುವ 2 ಉಪಸರ್ಗದಿಂದ ಷದ್ ಧಾತು ಕ್ವಿಪ್ ಪ್ರತ್ಯಯವನ್ನ ಹೊಂದಿ ಈ ಉಪನಿಷದ್ ಶಬ್ದವಾಗುತ್ತದೆ ಅಂತ. ಉಪ ಮತ್ತು ನೀ ಅನ್ನೋದು ಉಪಸರ್ಗ. ಉಪ ಅಂದ್ರೆ ಸಮೀಪ, ನೀ ಅಂದ್ರೆ ನಿಶ್ಚಯಾತ್ಮಿಕ ಅಂತ. ಶ್ರದ್ಧ ಅನ್ನುವಂತಹ ಧಾತುವಿಗೆ 3 ಅರ್ಥ ಇದೆ. ಒಂದು ವಿಶರಣ, ಇನ್ನೊಂದು ಗತಿ ಅವಸಾದನ ಅಂತ 3. ವಿಶರಣಗತ್ಯವಸಾದನಯೋ, ಷದ್ ಋ ವಿಶರಣಗತ್ಯವಸಾದನಯೋ ಅಂತ ಧಾತು ಅರ್ಥ. ಹಾಗೆ ನೋಡಿದಾಗ ಉಪನಿಷತ್ತು ಎನ್ನುವ ಶಬ್ದಕ್ಕೆ 3 ಅರ್ಥವನ್ನ ನಾವು ತೆಗಿಬಹುದು. ಯಾವ ವಿದ್ಯೆಯನ್ನ ಉಪ ಅಂದ್ರೆ ಸಮೀಪಿಸಿ ನಿಶ್ಚಯೇನ ಶೀಲಯಂತಿ, ನಿಶ್ಚಯವಾಗಿ ಅದನ್ನ ಜ್ಞಾನವನ್ನು ಗಳಿಸಿಕೊಂಡ್ರೆ, ವಿಶರಣ ಅಂದ್ರೆ ನಮ್ಮ ಅವಿದ್ಯಾ ಕರ್ಮಗಳು ಶಿಥಿಲವಾಗುತ್ತದೆಯೋ ಅದು ಉಪನಿಷತ್ತು. ಯಾವ ವಿದ್ಯೆಯನ್ನ ಸಮೀಪಿಸಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಸಂಸಾರ ಬಂಧನ ಶಿಥಿಲವಾಗುತ್ತದೆಯೋ ಅದೇ ಉಪನಿಷತ್ತು. ಅಥವಾ ಯಾವ ವಿದ್ಯೆಯನ್ನ ಸಮೀಪಿಸಿ ನಿಶ್ಚಯವಾದ ಜ್ಞಾನವನ್ನ ಮಾಡಿಕೊಂಡ ಮೇಲೆ ಬ್ರಹ್ಮ ಪ್ರಾಪ್ತಿ ಆಗ್ತದೋ, ಅಂದ್ರೆ ಗತಿ ಎನ್ನುವ ಅರ್ಥ ಇಟ್ಟುಕೊಂಡು ಬ್ರಹ್ಮ ಪ್ರಾಪ್ತಿ ಅಂದ್ರೆ ಬ್ರಹ್ಮಗತಿ ಆಗ್ತದೋ ಅದೇ ಉಪನಿಷತ್ತು. 3ನೇ ಅರ್ಥ, ಯಾವ ವಿದ್ಯೆಯನ್ನ ಸಮೀಪಿಸಿ ನಿಶ್ಚಯವಾಗಿ ಜ್ಞಾನ ಪ್ರಾಪ್ತಿ ಮಾಡಿಕೊಂಡ ಮೇಲೆ ನಮ್ಮ ಅವಸಾದನ ಅನ್ನುವ ಅರ್ಥ, ಅವಸಾದನ ಅಂದ್ರೆ ನಾಶ ಅಂತ, ನಮ್ಮ ಅವಿದ್ಯೆಯು ನಾಶವಾಗ್ತದೋ ಅದೇ ಉಪನಿಷತ್ತು. ಅರ್ಥಾತ್ ಯಾವ ಆತ್ಮವಿದ್ಯೆ ಇದೆಯೋ, ಯಾವ ಬ್ರಹ್ಮವಿದ್ಯೆ ಇದೆಯೋ ಅದಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಉಪನಿಷತ್ತು ಎನ್ನುವ ಶಬ್ದಕ್ಕರ್ಥ ಬ್ರಹ್ಮವಿದ್ಯೆ ಅಂತ ಅರ್ಥ. ಆ ಬ್ರಹ್ಮವಿದ್ಯೆ ಅಷ್ಟೇ ಹೇಳಿಬಿಟ್ರೆ ನಮ್ಗೆ ಇದು ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಉಪನಿಷತ್ ಎನ್ನುವ ಶಬ್ದದ ಮೂಲಕ ಬ್ರಹ್ಮವಿದ್ಯೆಯ ವ್ಯಾಖ್ಯಾನವನ್ನೇ ಮಾಡಿಬಿಡ್ತು ಶಾಸ್ತ್ರಗಳು. ಯಾವ ವಿದ್ಯೆಯನ್ನು ಸಮೀಪಿಸಿದಾಗ, ಅದನ್ನ ಸರಿಯಾಗಿ ತಿಳಿದುಕೊಂಡಾಗ ನಮ್ಮ ಅವಿದ್ಯಾ ಕಾಮ ಕರ್ಮಾದಿಗಳು ನಾಶವಾಗಿ ನಮ್ಮ ಸಂಸಾರ ಬಂಧನ ಶಿಥಿಲವಾಗಿ ಆ ಪರಬ್ರಹ್ಮ ವಸ್ತು ಪ್ರಾಪ್ತಿಯಾಗ್ತದೋ ಅದು ಉಪನಿಷತ್ತು ಅಂತಷ್ಟು ಚಂದದಲ್ಲಿ ವಿವರಣೆ ಕೊಟ್ಟರು. ಇನ್ನು ಕೈವಲ್ಯ ಎಂಬ ಶಬ್ದಕ್ಕೆ ಅರ್ಥ
ಮೋಕ್ಷ ಅಂತ ಅರ್ಥ. ಅಪವರ್ಗ, ಕೈವಲ್ಯ, ಮೋಕ್ಷ, ಮುಕ್ತಿ, ಅಮೃತತ್ವ, ಹೀಗೆ ಬ್ರಹ್ಮಪದ, ವಿಷ್ಣುಪದ, ಬೇರೆ ಬೇರೆ ಶಬ್ದಗಳಿಂದ ಆ ಮೋಕ್ಷವನ್ನು ಕರೆದಿದ್ದಾರೆ. ಇಲ್ಲಿ ಕೇವಲಸ್ಯ ಭಾವ ಕೈವಲ್ಯಂ ಅಂತ ಕರೀತಾರೆ. ಕೈವಲ್ಯ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಕೇವಲ ಭಾವ. ಕೇವಲ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಅದ್ವಿತೀಯ ಅಂತ, ಎರಡಿಲ್ಲದ್ದು, ಒಂದೇ ಇರತಕ್ಕಂಥದ್ದು, ತಾನೇ ತಾನಾಗಿರತಕ್ಕಂಥದ್ದು ಅಂತ ಕೇವಲ ಅನ್ನೋ ಶಬ್ದಕ್ಕೆ ಅರ್ಥ. ಅದರ ಭಾವ, ಅದರ ಭಾವದಲ್ಲಿ ಕೈವಲ್ಯ ಎಂಬ ಶಬ್ದ. ನನ್ನ ಧ್ವನಿ ನನಗೆ ಕೇಳ್ತಾ ಇದ್ದಿಲ್ಲ, ಯಾಕೆ? ಅದಾಗಲ್ಲ. ಮಾಡ್ಕೊಂಡಿದ್ದಾರೆ. ಸ್ಪೀಕರ್ ಯಾರು ಆನ್ ಮಾಡ್ಕೊಂಡಿದ್ದಾರೆ? ಓಕೆ, ಸರಿ. ಆದ್ದರಿಂದ ಭಾಗವತದಲ್ಲಿ ಮುಕ್ತಿ ಎನ್ನುವ ಶಬ್ದವನ್ನು ಎಷ್ಟು ಚಂದದಲ್ಲಿ ವಿವರಣೆ ಮಾಡಿದೆ. ಮುಕ್ತಿರ್ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಹೇಳ್ತಾರೆ. ಮುಕ್ತಿ ಅಂದ್ರೆ ಅನ್ಯಥಾ ರೂಪಂ ಹಿತ್ವ, ಬೇರೆ ರೂಪವನ್ನು ಬಿಟ್ಟು, ಸ್ವರೂಪೇಣ ವ್ಯವಸ್ಥಿತಿ, ನಮ್ಮ ಮೂಲ ಸ್ವರೂಪದಲ್ಲಿ ನೆಲೆ ನಿಲ್ಲೋದು ಅಂತ ಅರ್ಥ. ನಮ್ಮ ಬೇರೆ ರೂಪವನ್ನು ಬಿಟ್ಟು ನಿಜವಾದ ಸ್ವರೂಪದಲ್ಲಿ ನೆಲೆ ನಿಲ್ಲೋದು ಅಂತ. ಅನ್ಯಥಾ ರೂಪ ಅಂದ್ರೆ ಬೇರೆ ರೂಪ, ಗೌಣಾತ್ಮ, ಮಿಥ್ಯಾತ್ಮ ಮುಂತಾದವನ್ನು ಬಿಟ್ಟು ಮುಖ್ಯಾತ್ಮನಲ್ಲಿ ನೆಲೆ ನಿಲ್ಲುವುದು ಅಂತ ಅರ್ಥ. ಅದ್ಗೇನು ಹಾಗಂದ್ರೆ ಅಂದ್ರೆ, ಈ ಮೀನನ್ನ ನೀರಿನಿಂದ ಹೊರಗೆ ತೆಗೆದಾಗ ಅದು ಚಟಪಡಿಸ್ತದೆ. ಅದಕ್ಕೆ ನೀರ್ ಬೇಕು, ನೀರಿನಲ್ಲಿ ಅದು ಚಲಿಸೋದು. ಅದು ಭೂಮಿ ಮೇಲೆ ತಂದು ಅಥವಾ ಅರಮನೆ ಮೇಲೆ ತಂದಿಟ್ರು ಅದಕ್ಕೆ ಸುಖ ಆಗಲ್ಲ. ಅದ್ರ ಸ್ವಭಾವ ಏನಪ್ಪಾ ಅಂದ್ರೆ ನೀರಿನಲ್ಲಿ ಬದುಕೋದೇ ಅದ್ರ ಸ್ವಭಾವ. ಹಾಗೆ ಈ ಜೀವಾತ್ಮನಿಗೆ ಸ್ವಭಾವ ಯಾವುದಪ್ಪ ಅಂದ್ರೆ ಸಚ್ಚಿದಾನಂದ ಆತ್ಮನಲ್ಲಿ ನೆಲೆ ನಿಲ್ಲೋದೇ ಅದಕ್ಕೆ ಸ್ವಭಾವ. ಈ ನಾನು ನಾನು ಎನ್ನುವಂತಹ ಏನು ಸ್ಫುರಣೆ ನಮ್ಗೆ ಒಳಗಡೆ ಉಂಟಾಗ್ತಾ ಇದೆ, ಅದಕ್ಕೆ ತನ್ನ ಮೂಲದಲ್ಲಿ ಹೋಗಿ ನಿಂತಾಗ್ಲೇ ಶಾಂತಿ ಸಮಾಧಾನದ ಅನುಭವ ಉಂಟಾಗ್ತದೆ. ಎಲ್ಲಿಯ ತನಕ ಅದು ಮೂಲಕ್ಕೆ ಹೋಗೋದಿಲ್ವೋ ಅಲ್ಲಿಯ ತನಕ ಒಂಥರ ಚಡಪಟಿಕೆ, ಒಂಥರ ಮನಸ್ಸಿಗೆ ಅಸಮಾಧಾನ, ಅಸಹನೆ ಉಂಟಾಗ್ತಾ ಇರ್ತದೆ. ಆದ್ರಿಂದ ತನ್ನ ಮೂಲ ಸ್ವರೂಪಕ್ಕೆ ಮರಳೋದು, ಹಿಂತಿರುಗೋದು, ಅದೇ ಮೋಕ್ಷ ಅಂತ ಹೇಳ್ತಾರೆ. ಹಕ್ಕಿಗೆ ಗೂಡಿನಲ್ಲಿ ಕೂಡು ಹಾಕಿದ್ರೆ ಅದಕ್ಕೆ ಸಮಾಧಾನ ಇದೆ, ಸ್ವಚ್ಛಂದವಾಗಿ ಅದು ಹಾರಾಡ್ಬೇಕು. ಅದಕ್ಕೆ ಮೋಕ್ಷ ಬೇಕು, ಬಿಡುಗಡೆ ಬೇಕದಕ್ಕೆ. ಪಂಜರದಲ್ಲಿ ಕೂಡಿ ಹಾಕಿದ ಪಕ್ಷಿ ಸಂತೋಷವಾಗಿರಲ್ಲ. ಹಾಗೆ ನಮಗೂ ಒಂದು ರೀತಿ ಪಂಜರದಲ್ಲಿ ಕೂಡಿ ಹಾಕಿದ ಹಾಗೆ ಆಗಿದೆ. ಶರೀರವೆಂಬ ಪಂಜರ, ಸಂಸಾರವೆಂಬ ಪಂಜರ, ಎರಡೆರಡು ಲೇಯರ್ ಇದೆ ಅದು. ಜೀವಕ್ಕೆ ಎಲ್ಲಿಯ ತನಕ ಈ ಬಂಧನ ಇರ್ತದೋ ಅಲ್ಲಿಯ ತನಕ ಒಂದು ರೀತಿ ಚಟಪಟಿಕೆ ಇರುತ್ತೆ, ಒಂದು ರೀತಿ ಅಸಮಾಧಾನ ಇರುತ್ತೆ, ಅತೃಪ್ತಿಯ ಭಾವ ಇರ್ತದೆ. ಎಲ್ಲ ಲೌಕಿಕ ವ್ಯವಸ್ಥೆಗಳ ಮಧ್ಯದಲ್ಲಿಯೂ ಅವನು ಹ್ಯಾಪಿಲಿ ಅತೃಪ್ತನಾಗಿರ್ತಾನೆ. ಏನೋ ಅಸಹನೆ, ಏನೋ ಸಮಾಧಾನ ಇಲ್ಲದ ಸ್ಥಿತಿ. ಕಳೆದ ಘಟನೆಗಳ ಬಗ್ಗೆ ಏನೋ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೇವಲ್ಲ, ಪಾಸ್ಟ್ ಟೆನ್ಸ್, ಕಳೆದ ಘಟನೆಗಳ ಬಗ್ಗೆ ಚಿಂತೆ, ಭವಿಷ್ಯದ ಬಗ್ಗೆ ಕಾತರತೆ. ಸ್ವಾಮಿ ಚಿನ್ಮಯಾನಂದರು ಹೇಳುವ ಹಾಗೆ ವರೀಸ್ ಆಫ್ ದಿ ಪಾಸ್ಟ್ ಅಥವಾ ರಿಗ್ರೆಟ್ಸ್ ಆಫ್ ದಿ ಪಾಸ್ಟ್, ಆಂಗ್ಸೈಟೀಸ್ ಆಫ್ ದ ಫ್ಯೂಚರ್ ಅಂಡ್ ಎಕ್ಸೈಟ್ಮೆಂಟ್ ಇನ್ ದ ಪ್ರೆಸೆಂಟ್. ಅದು ನಮ್ಮ ಸ್ಟೇಟಸ್ ಆಫ್ ಮೈಂಡ್, ಸಂಸಾರಿಯ ಸ್ಥಿತಿ. ಅದರಿಂದ ನಾವು ಮರಳಿ ನಮ್ಮ ಮೂಲ ಸ್ಥಿತಿಗೆ ಹೋಗಿ ನಿಂತಾಗ ಅಲ್ಲಿ ಯಾವ ಏನು ರಿಗ್ರೆಟ್ಸ್ ಇರಲ್ಲ, ಪಶ್ಚಾತ್ತಾಪಗಳಿರಲ್ಲ. ಆಮೇಲೆ ಭವಿಷ್ಯದ ಬಗ್ಗೆ ಚಿಂತೆಯೂ ಇರಲ್ಲ. ಮುಂದೇನು ಮತ್ತೇನು
ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ. ವರ್ತಮಾನದಲ್ಲಿ ಎಕ್ಸೈಟ್ಮೆಂಟು ಇರಲ್ಲ, ಮನಸ್ಸು ತಳಮಳವನ್ನು ಹೊಂದಲ್ಲ, ಅತ್ಯಂತ ಪ್ರಶಾಂತವಾಗಿ ಸಮಾಧಾನದಿಂದ ಒಡಗೂಡಿ ಪ್ರತಿ ಕ್ಷಣವನ್ನ ಆಸ್ವಾದಿಸ್ತಾ ಪ್ರತಿ ಕ್ಷಣದಲ್ಲಿ ಏನು ನಿರ್ವಿಷಯಾನಂದವನ್ನು ಅನುಭವಿಸ್ತಾ ಇರ್ತದೆ. ವಿಷಯಾನಂದವನ್ನು ಆಶ್ರಯಿಸೋದಿಲ್ಲ. ರಾಗ, ಶೋಕ, ಮೋಹ, ಭಯ ಈ ಯಾವ ಸಮಸ್ಯೆಗಳು ಆ ಮನಸ್ಸಿನಲ್ಲಿ ಇರೋದಿಲ್ಲ. ಅಂತಹ ನಿರ್ಭೀತವಾದ ಪ್ರಶಾಂತವಾದ ಮನಸ್ಥಿತಿ ಏನಿದೆ ಅದೇ ಮುಕ್ತಿಯ ಲಕ್ಷಣ. ಅದು ಯಾವಾಗ ಸಾಧ್ಯವಾಗುತ್ತೆ? ನಾವು ನಾವೇ ಆದಾಗ. ನಾನೇ ನಾನಾದ ನಾನು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಹಿರಿಯರು. ನಮ್ಮ ಮೂಲಕ್ಕೆ ನಾವು ಹೋಗಿ ನಿಂತಾಗ ಅದನ್ನ ಕೇವಲ ಭಾವ ಅಂತ ಹೇಳ್ತಾರೆ. ಅದ್ವಿತೀಯವಾದ ಆತ್ಮದ ಸ್ಥಿತಿ ಅದು. ಅಲ್ಲಿ ಇನ್ನೊಂದಿಲ್ಲ. ತತ್ರ ನ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ಸ ಭೂಮ. ಇನ್ನೊಂದು ಕಾಣಿಸಲ್ಲ, ಇನ್ನೊಂದು ಕೇಳಿಸಲ್ಲ. ಇರುವುದೊಂದೇ ಬ್ರಹ್ಮವಸ್ತು ಜೀವವಾಗಿ ಜಗತ್ತಾಗಿ ತೋರ್ತಾ ಇದೆ ಅಂತ ಕೇವಲ ಸ್ಥಿತಿ, ಅದ್ವಿತೀಯ ಸ್ಥಿತಿ, ಅದು ಪ್ರಾಪ್ತಿಯಾಗುವುದಕ್ಕೆ ಹೆಸರು ಮೋಕ್ಷ. ಭಗವದ್ಗೀತೆಯಲ್ಲೂ ಕೃಷ್ಣ 6ನೇ ಅಧ್ಯಾಯದಲ್ಲಿ ಒಂದು ಚಂದ ಶಬ್ದ ಪ್ರಯೋಗ ಮಾಡ್ತಾನೆ. ಯೋಗ ಅನ್ನೋ ಶಬ್ದದ ವಿವರಣೆ ಕೊಡುವಾಗ ಏನು ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತ ಅಂತ ಹೇಳ್ತಾನೆ. ಯೋಗ ಶಬ್ದಕ್ಕೆ ಅರ್ಥ ದುಃಖ ಸಂಯೋಗದಿಂದ ವಿಯೋಗ ಆಗುವುದು ಅಂತ ಅರ್ಥ. ಅಂದ್ರೆ ಈಗ ಶರೀರ ಮನಸ್ಸು ಬುದ್ಧಿ ಎನ್ನುವ ದುಃಖದೊಟ್ಟಿಗೆ ಸಂಯೋಗ ಆಗಿದೆ. ನಾನು ಎನ್ನುವಂತಹ ಆ ಜೀವಾತ್ಮನಿಗೆ ಶರೀರ ಮನಸ್ಸು ಬುದ್ಧಿಯೊಟ್ಟಿಗೆ ಸಂಯೋಗ ಆಗಿದೆ. ಹಾಗೆ ಪ್ರಪಂಚದ ವಿಷಯಗಳೊಟ್ಟಿಗೂ ಸಂಯೋಗ ಆಗಿದೆ. ಅದು ದುಃಖ ಸಂಯೋಗ. ಆದ್ರಿಂದ ಬಿಡುಗಡೆ ಆಗೋದಕ್ಕೆ ಹೆಸರು ದುಃಖ ಸಂಯೋಗ ವಿಯೋಗಂ. ಬಿಡುಗಡೆ ಆಗೋದಕ್ಕೆ ಹೆಸರು ಯೋಗ ಅಂತ ಕರೆದಾನೆ. ಅಂದ್ರೆ ಅದು ಕೇವಲ ಭಾವವನ್ನೇ ಕುರಿತು ಹೇಳ್ತಾ ಇದ್ದಾನೆ. ತಾನೇ ತಾನಾಗಿ ನೆಲೆ ನಿಲ್ಲುವ ಸ್ಥಿತಿ. ಡಿ.ವಿ.ಜಿಯವರು ಕಗ್ಗದಲ್ಲಿ ಮೋಕ್ಷದ ಬಗ್ಗೆ ಹೇಳುವಾಗ ಇದನ್ನೇ ಹೇಳ್ತಾರೆ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ, ರಕ್ತಿ ವಿಪರೀತವದಕಾಗದಿರೆ ಮುಕ್ತಿ. ಯುಕ್ತಿಯಿಂದಲಿ ಕರ್ಣ ಚೇಷ್ಟಿತವ ತಿದ್ದುತೆ ಶಮಿಪ, ಶಕ್ತಿವಂತನೆ ಮುಕ್ತ ಮಂಕುತಿಮ್ಮ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ, ಮನದ ಸಮ್ಯಕ್ ಸ್ಥಿತಿ. ಮನಸ್ಸು ತನ್ನ ಮೂಲದಲ್ಲಿ ನೆಲೆ ನಿಲ್ಲೋದೇ ಮುಕ್ತಿ. ರಕ್ತಿ ವಿಪರೀತವದಕಾಗದಿರೆ ಮುಕ್ತಿ. ಅಟ್ಯಾಚ್ಮೆಂಟ್ ಅನ್ನೋದು ಉಲ್ಟಾ ಆಗದಿದ್ರೆ ಇದ್ರೆ ಮುಕ್ತಿ ಅಂತ. ಒಳಗಡೆಗೆ ತನ್ನ ಸ್ವರೂಪದಲ್ಲಿ ನೆಲೆನಿದ್ರೆ ಮುಕ್ತಿ, ಹೊರಗಡೆಗೆ ಹೋದ್ರೆ ಬಂಧನ ಅಂತ. ಯುಕ್ತಿಯಿಂದಲಿ ಕರ್ಣ ಚೇಷ್ಟಿತವ ತಿದ್ದುತೆ ಶಮೀಪ, ಶಕ್ತಿವಂತನೇ ಮುಕ್ತ. ನಮ್ಮ ಅಂತಃಕರಣ ತಿದ್ದುತ್ತಾ ಹೋಗ್ಬೇಕು. ಆತ್ಮಜ್ಞಾನವನ್ನು ಪಡ್ಕೊಂಡ ಮೇಲೆ ಆತ್ಮಜ್ಞಾನಕ್ಕೆ ಅನುಸಾರವಾದಂತಹ ಒಂದು ಮನಸ್ಥಿತಿಯ ನಿರ್ಮಾಣ ಮಾಡ್ಕೊಳ್ಬೇಕು. ಅದಕ್ಕೆ ಮನಸ್ಸನ್ನು ತಿದ್ದುತ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಹೀಗೆ ಕೈವಲ್ಯ ಅಂದ್ರೆ ಅದು ಸ್ವರೂಪಾವಸ್ಥಿತಿ ಎಂಬುದಾಗಿ ಮೋಕ್ಷಕ್ಕೆ ಇನ್ನೊಂದು ಪರ್ಯಾಯ ಶಬ್ದ. ಅದರ ಬಗ್ಗೆ ಹೇಳುವ ಉಪನಿಷತ್ತಾದ್ರಿಂದ ಕೈವಲ್ಯೋಪನಿಷತ್ತು ಅಂತ ಕರೀತಾರೆ. ಇಲ್ಲಿರುವ 26 ಮಂತ್ರಗಳ ಹಿಂದೆ ಇವುಗಳನ್ನು 6 ಮುಖ್ಯ ವಿಷಯಗಳಾಗಿ ನಾವು ವಿಂಗಡಣೆ ಮಾಡಬಹುದು ಅಧ್ಯಯನದ ದೃಷ್ಟಿಯಿಂದ. ಮೊದಲನೇ ಮಂತ್ರ ಅನ್ನುವಂಥದ್ದು ಗುರು ಶಿಷ್ಯರ ಪರಿಚಯವನ್ನು ಮಾಡಿಕೊಡುತ್ತಾನೆ. ಶಿಷ್ಯನು ಪ್ರಶ್ನೆ ಕೇಳುವುದರ ಮೂಲಕವಾಗಿ ಈ ಬ್ರಹ್ಮವಿದ್ಯೆಯ ಮಹತ್ವವನ್ನು ಕೂಡ ತಿಳಿಸಿಕೊಡುತ್ತೆ. ಗುರುಗಳು ಯಾರು, ಶಿಷ್ಯರು ಯಾರು ಎನ್ನುವ ಪರಿಚಯ ಮತ್ತು ಬ್ರಹ್ಮವಿದ್ಯೆಯ ಮಹತ್ವ, ಇದು ಮೊದಲನೇ ಮಂತ್ರದಲ್ಲಿ ನಮಗೆ ಸಿಗ್ತಕ್ಕಂಥ ಮಾಹಿತಿ. ಇನ್ನು ಎರಡನೇ ಟಾಪಿಕ್ ಏನಪ್ಪಾ ಅಂದ್ರೆ ಅಧ್ಯಾತ್ಮ ಸಾಧನೆಗಳ ಬಗ್ಗೆ ಒಂದು ವಿವರ ಸಿಗುತ್ತೆ. ಮಂತ್ರ ಸಂಖ್ಯೆ 2ರಿಂದ ಆರಂಭ ಮಾಡಿ 8ನೇ ಮಂತ್ರದವರೆಗೆ 7 ಮಂತ್ರಗಳಲ್ಲಿ 4 ಮುಖ್ಯ ಆಧ್ಯಾತ್ಮಿಕ ಸಾಧನೆಯನ್ನ ಚರ್ಚೆ ಮಾಡ್ತಾರೆ ಋಷಿಗಳು. ಮೊದಲನೆಯದು ಶ್ರದ್ಧೆ, ಎರಡನೇದು ಭಕ್ತಿ, ಮೂರನೇದು
ಧ್ಯಾನ ಯೋಗ ಅಂತ. ಶ್ರದ್ಧೆ ಮತ್ತು ಭಕ್ತಿಯನ್ನು ಸಂಕ್ಷಿಪ್ತವಾಗಿ ಹೇಳಿ, ಈ ಧ್ಯಾನ ಯೋಗವನ್ನ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ನಾಲ್ಕನೇದು ಸನ್ಯಾಸ ಯೋಗ. ಶ್ರದ್ಧಾ, ಭಕ್ತಿ, ಧ್ಯಾನ ಯೋಗ ಮತ್ತು ಸನ್ಯಾಸ ಯೋಗ. ಈ ಸಾಧನೆಗಳ ಬಗ್ಗೆ 2 ರಿಂದ 8ನೇ ಮಂತ್ರದವರೆಗೆ ವಿವರಣೆ ಸಿಗುತ್ತೆ. ಇನ್ನು 9, 10, 11 ಈ 3 ಮಂತ್ರಗಳಲ್ಲಿ 3ನೇ ಟಾಪಿಕ್ ಏನು? ಆತ್ಮಜ್ಞಾನದ ಫಲದ ಜ್ಞಾನ ಇಲ್ಲದೆ ಇದ್ರೆ ನಾವು ಅದ್ರ ಕಡೆ ಪ್ರವೃತ್ತರಾಗೋದಿಲ್ಲ ಅಲ್ವೇ? ಆದ್ರಿಂದ ಆತ್ಮಜ್ಞಾನವನ್ನು ಪಡೆದವನಿಗೆ ಏನ್ ಸಿಗ್ತದೆ ಅದು ವಿವರಣೆ 3 ಮಂತ್ರಗಳಲ್ಲಿ ಕೊಡುತ್ತೆ. ತದನಂತರ 12ನೇ ಮಂತ್ರದಿಂದ 16ನೇ ಮಂತ್ರ ತನಕ ಅಂದ್ರೆ 5 ಮಂತ್ರಗಳಲ್ಲಿ ಶ್ರವಣ ಮನನ ನಿಧಿಧ್ಯಾಸನ, ವೇದಾಂತದ ಶ್ರವಣ ಮನನ ನಿಧಿಧ್ಯಾಸನ ಎನ್ನುವ ಸಾಕ್ಷಾತ್ ಸಾಧನೆಯ ಒಂದು ಸ್ವರೂಪ, ಅದು ವಿವರಣೆ ಬರುತ್ತೆ. ಇನ್ನು 17ನೇ ಮಂತ್ರದಿಂದ ಆರಂಭ ಮಾಡಿ 24ರವರೆಗೆ ನಿಧಿಧ್ಯಾಸನವನ್ನು ವಿಸ್ತೃತವಾಗಿ ವರ್ಣಿಸಿದ್ದಾರೆ. ಇದು ಬಹಳ ಅಪರೂಪವಾದ ವಿಷಯ. ಪ್ರಕರಣ ಗ್ರಂಥಗಳಲ್ಲಿ ನಿಧಿಧ್ಯಾಸನ ಮಾಡುವುದ್ರ ಬಗ್ಗೆ ವಿಶೇಷವಾದ ವಿವರಣೆ ಸಿಗುತ್ತೆ, ಉಪನಿಷತ್ತುಗಳಲ್ಲಿ ಸಿಗುತ್ತೆ. ಆದ್ರೆ ಇಷ್ಟು ವಿಸ್ತೃತವಾಗಿ ಕೈವಲ್ಯೋಪನಿಷತ್ನಲ್ಲಿ ವಿಶೇಷವಾದಂತಹ ಒಂದು ನಿಧಿಧ್ಯಾಸನದ ಪ್ರಕ್ರಿಯೆಯನ್ನು ವರ್ಣಿಸಿರೋದು ಕಾಣಿಸುತ್ತೆ. ಇನ್ನು ಕೊನೆಯದಾಗಿ 25 ಮತ್ತು 26ನೇ ಮಂತ್ರಗಳಲ್ಲಿ ರುದ್ರ ಮಂತ್ರದ ಅನುಷ್ಠಾನದಿಂದ ಆಗ್ತಕ್ಕಂಥ ಫಲಗಳೇನು, ರುದ್ರ ಮಂತ್ರಾನುಷ್ಠಾನದ ಪ್ರಯೋಜನವನ್ನ ಅದು ವರ್ಣಿಸ್ತದೆ. ಅಂದ್ರೆ ರುದ್ರ ಮಂತ್ರವನ್ನ ನಿತ್ಯ ಹೇಳೋದ್ರಿಂದ ನಮ್ಮ ಮೋಕ್ಷ ಸಾಧನೆಗೆ ಯಾವ ರೀತಿ ಸಹಾಯ ಮಾಡ್ತದೆ ಎನ್ನುವಂತಹ ಒಂದು ವಿವರಣೆ ಸಿಗುತ್ತೆ. ಆದ್ರಿಂದ ಒಟ್ಟು 6 ವಿಷಯಗಳಲ್ಲಿ ವಿಂಗಡಣೆಗೊಂಡ 26 ಮಂತ್ರಗಳು ಈ ಉಪನಿಷತ್ನಲ್ಲಿ ಇವೆ. ಮೊದಲನೇದಾಗಿ ನಾವು ಇದರ ಶಾಂತಿ ಮಂತ್ರದ ಅರ್ಥವನ್ನು ನೋಡೋಣ. ತುಂಬಾ ಪ್ರಸಿದ್ಧವಾದ ಶಾಂತಿ, ಅಥರ್ವಣ ವೇದದ ಎಲ್ಲ ಉಪನಿಷತ್ತುಗಳಲ್ಲಿ ಇದೇ ಶಾಂತಿ ಮಂತ್ರ. ನಮ್ಮ ದಶೋಪನಿಷತ್ತುಗಳಲ್ಲಿ 3 ಅಥರ್ವಣ ವೇದದ್ದಿದೆ. ಒಂದು ಪ್ರಶ್ನೋಪನಿಷತ್ತು, ಎರಡನೇದು ಮುಂಡಕೋಪನಿಷತ್ತು, 3ನೇದು ಮಾಂಡೋಕ್ಯೋಪನಿಷತ್ತು ಅಂತ 3 ಉಪನಿಷತ್ತು ಅಥರ್ವಣ ವೇದದ್ದಿದೆ ದಶೋಪನಿಷತ್ತುಗಳಲ್ಲಿ. ಅವುಗಳೆಲ್ಲ ಕಡೆ ಈ ಭದ್ರಂಕರ್ಣೇಭಿಹಿ ಎನ್ನುವುದೇ ಶಾಂತಿ ಮಂತ್ರ. ಶಾಂತಿ ಮಂತ್ರವನ್ನು ಯಾಕೆ ಹೇಳ್ತಾರೆ ಉಪನಿಷತ್ತಿಗಿಂತ ಮುಂಚೆ ಅಂತ ಹೇಳಿದ್ರೆ, ನಮ್ಮ ಸನಾತನ ಪರಂಪರೆಯೇ ಹಾಗೆ. ಯಾವುದೇ ಕೆಲಸ ಆರಂಭ ಮಾಡುವುದಕ್ಕಿಂತ ಮುಂಚೆ ದೇವತೆಗಳನ್ನ ಸಂಪ್ರಾರ್ಥಿಸುವಂಥದ್ದು, ಅವುಗಳಿಗೆ ಪೊಡ ಮಾಡುವಂಥದ್ದು. ಇದು ಸನಾತನ ಸಂಪ್ರದಾಯ, ವೈದಿಕ ಸಂಪ್ರದಾಯ. ಆದ್ರಿಂದ ಉಪನಿಷತ್ತಿನ ಅಧ್ಯಯನ ಎನ್ನುವಂತಹ ಒಂದು ವಿಶೇಷವಾದ ಸಾಧನೆಯನ್ನ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ವಿಘ್ನ ಬರಬಾರದು, ನಿರ್ವಿಘ್ನತಾ ಸಿದ್ಧ್ಯರ್ಥಂ. ಆದ್ದರಿಂದ ವಿಘ್ನ ನಿವಾರಣೆಗೋಸ್ಕರವಾಗಿ ನಾವು ಶಾಂತಿ ಮಂತ್ರವನ್ನ ಅಥವಾ ಪ್ರಾರ್ಥನೆಯನ್ನ, ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂಥದ್ದು ಪ್ರಧಾನವಾದ ವಿಷಯ. ಈ ಉಪನಿಷತ್ನಲ್ಲಿ ಬರುವ ಶಾಂತಿ ಮಂತ್ರಕ್ಕೆ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಬ್ರಹ್ಮವಿದ್ಯೆಯನ್ನ ಗಳಿಸಿಕೊಳ್ಳುವುದಕ್ಕೆ ನಮಗೆ ಅರ್ಹತೆ ಬೇಕಾಗ್ತದೆ, ಯೋಗ್ಯತೆ ಬೇಕಾಗ್ತದೆ. ಆ ಜ್ಞಾನ ಯೋಗ್ಯತೆ ಇಲ್ಲದಿದ್ರೆ ಬ್ರಹ್ಮವಿದ್ಯೆ ಎನ್ನುವುದು ಪಚನವಾಗೋದಿಲ್ಲ. ವಿ ಕಾಂಟ್ ಡೈಜೆಸ್ಟ್ ದ ನಾಲೆಜ್. ಆದ್ದರಿಂದ ಆ ಯೋಗ್ಯತೆಯನ್ನ ಕುರಿತಾಗಿ ಕೇಳಿಕೊಳ್ಳುವುದು ಈ ಶಾಂತಿ ಮಂತ್ರಗಳ ಮುಖ್ಯ ಕೆಲಸ. ದೇವತೆಗಳಲ್ಲಿ ಅಥವಾ ಪರಮೇಶ್ವರನಲ್ಲಿ ಜ್ಞಾನ ಯೋಗ್ಯತೆಯನ್ನ ನಮಗೆ ಕೊಡು, ಆ ಮೂಲಕವಾಗಿ ನಾವು ಜ್ಞಾನವನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಂತ ಆಗಲಿ ಎನ್ನುವ ಪ್ರಾರ್ಥನೆಯೇ ಹೆಚ್ಚಿನದಾಗಿದೆ ಎಲ್ಲ ಶಾಂತಿ ಮಂತ್ರಗಳಲ್ಲಿ. ಇದರಲ್ಲಿಯೂ ಅದೇ ರೀತಿಯಾದ ಚಿಂತನೆ ಇದೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯ ಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂ ಸಸ್ತನೂಭಿಃ ವ್ಯಶೇಮ ದೇವಹಿತೈ ಯದಾಯುಃ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿನಃ ಪೂಷಾ ವಿಶ್ವವೇದಾಃ ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ
ಸ್ವಸ್ತಿನೋ ಬೃಹಸ್ಪತಿರ್ ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಇದು ಶಾಂತಿ ಮಂತ್ರ. ಈ ಶಾಂತಿ ಮಂತ್ರದಲ್ಲಿ 3 ಮುಖ್ಯ ವಿಷಯಗಳನ್ನ ಚರ್ಚಿಸಲಾಗಿದೆ. ಮೊದಲನೇದು, ನನ್ನ ಇಂದ್ರಿಯಗಳನ್ನ ಸ್ವಸ್ಥವಾಗಿಡು, ಜ್ಞಾನಕ್ಕೆ ಯೋಗ್ಯವನ್ನಾಗಿ ಮಾಡು. ಇಂದ್ರಿಯಗಳಂದ್ರೆ ಯಾವುದು? ಶ್ರೋತ್ರಂ, ತ್ವಕ್, ಚಕ್ಷು, ರಸನ, ಘ್ರಾಣಮಿತಿ ಪಂಚ ಜ್ಞಾನೇಂದ್ರಿಯಾಣಿ. ಕಿವಿ, ಚರ್ಮ, ರಸನ, ಚಕ್ಷು ಅಂದ್ರೆ ಕಣ್ಣು, ರಸನ ಅಂದ್ರೆ ನಾಲಿಗೆ, ನಾಲಿಗೆಯಲ್ಲಿ ವಾಗೀಂದ್ರಿಯವು ತೆಗೆದುಕೊಳ್ಬಹುದು, ಇನ್ನು ಮೂಗು. ಈ ಪಂಚ ಜ್ಞಾನೇಂದ್ರಿಯಗಳು. ವಾಕ್ ಪಾಣಿಪಾದ ಪಾಯೂಪಸ್ಥಾನೀತಿ ಪಂಚಕರ್ಮೇಂದ್ರಿಯಾಣಿ. ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಸ್ವಸ್ಥವಾಗಿರ್ಲಿ, ಯೋಗ್ಯವಾಗಿರ್ಲಿ. ಇದು ಮೊದಲನೇ ಪ್ರಾರ್ಥನೆ. ಎರಡನೇ ಪ್ರಾರ್ಥನೆಯಲ್ಲಿ ನನ್ನ ದೇಹ, ಅಂಗಾಂಗಗಳು ಸ್ವಸ್ಥವಾಗಿರ್ಲಿ, ಮತ್ತ ನಮ್ಮ ಆಯುಷ್ಯವನ್ನು ಸಾರ್ಥಕವಾಗಿ ನಾವು ಕಳೆಯುವಂತಾಗಲಿ. ಈ 2 ಸಂಗತಿಗಳನ್ನು ಪ್ರಾರ್ಥಿಸಿಕೊಂಡಿದೆ. ಅಂಗಾಂಗ ಸಹಿತವಾಗಿ ದೇಹದ ಸ್ವಸ್ಥತೆ ಮತ್ತು ಸಾರ್ಥಕವಾದ ಆಯುಷ್ಯನ ಕಳೆಯುವಂಥದ್ದು. ಇನ್ನು ಮೂರನೆಯ ವಿಷಯ ಇಲ್ಲಿ ಚರ್ಚಿತವಾದದ್ದು ದೇವತೆಗಳಲ್ಲಿ ಪ್ರಾರ್ಥಿಸುವಂಥದ್ದು. ದೇವತೆಗಳಲ್ಲಿ ನಮಗೆ ಒಳ್ಳೆಯದನ್ನು ಮಾಡು, ಮಂಗಲವನ್ನುಂಟು ಮಾಡುವುದು ಒಂದು ಸಾಮಾನ್ಯವಾದಂತಹ ಪ್ರಾರ್ಥನೆ. ಈ 3 ಸಂಗತಿಗಳು ಇಲ್ಲಿ ಚರ್ಚಿತವಾಗಿದೆ. ನೋಡಿ, ಮೊದಲೆರಡು ವಾಕ್ಯಗಳಲ್ಲಿ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ಹೇ ದೇವಾಹ, ದೇವತೆಗಳೇ, ಕರ್ಣೇಭಿ ಭದ್ರಂ ಶೃಣುಯಾಮ, ಕಿವಿಗಳಿಂದ ಭದ್ರವಾದದ್ದನ್ನ ಕೇಳುವಂತಾಗಲಿ. ಶೃಣುಯಾಮ ಅಂದ್ರೆ ಕೇಳುವಂತಾಗಲಿ. ಯಜತ್ರಾಹ, ಯಜತ್ರಾಹ ಅಂದ್ರೆ ದೇವತೆಗಳೇ ಅಂತ ಅರ್ಥವೇ. ಯಜತ್ರಾಹ ಅಂದ್ರೆ ಯಜತಾಂ ತ್ರಾಯತೆ ಇತಿ ಯಜತ್ರಾಹ ಅಂತ. ಯಜ್ ಧಾತುವಿಗೆ ಭಗವದ್ ಆರಾಧನೆ ಅಂತ ಅರ್ಥ. ಅದು ಯಾವುದೇ ರೀತಿಯ ಯಜು ದೇವ ಪೂಜಾಯಾಮ್ ಸಂಗತಿಕರಣ ದಾನೇಶು ಎನ್ನುವ ಧಾತ್ವರ್ಥದಲ್ಲಿ ಯಾವುದೇ ರೀತಿಯ ಭಗವದ್ ಆರಾಧನೆಯನ್ನು ಯಜ್ ಅಂತ ಕರೀತಾರೆ. ಸೊ ಯಾರು ಯಜ್ಞವನ್ನ ಮಾಡ್ತಾರೋ ಅವರನ್ನ ತ್ರಾಯತೆ, ಯಾರು ಕಾಪಾಡ್ತಾರಲ್ಲ ಅವರೇ ಯಜತ್ರಾಹ ಅಂತ. ದೇವತೆಗಳು ಅಂತ ಅರ್ಥ. ಯಜ್ಞ ಮಾಡುವವರನ್ನು ಅವ್ರು ಕಾಪಾಡ್ತಾರಂತ. ಆದ್ದರಿಂದ ದೇವತೆಗಳಿಗೆ ಇನ್ನೊಂದು ಹೆಸರೇನು? ಯಜತ್ರಾಹ. ಯಜತ್ರಾಹ ಅಂತ ಬಹುವಚನ. ಹೇ ಯಜತ್ರಾಹ, ಹೇ ದೇವತೆಗಳೇ, ಯಜ್ಞ ರಕ್ಷಕರೇ, ಅಕ್ಷಭಿಹಿ ಭದ್ರಂ ಪಶ್ಯೇಮ, ಕಣ್ಣುಗಳಿಂದ ಮಂಗಳಕರವಾದ್ದನ್ನು ನೋಡುವಂತಾಗ್ಲಿ, ಕಿವಿಗಳಿಂದ ಮಂಗಳಕರವಾದ್ದನ್ನು ಕೇಳುವಂತಾಗ್ಲಿ, ಕಣ್ಣಿನಿಂದ ಮಂಗಳಕರವಾದ ನೋಡುವಂತಾಗ್ಲಿ. ಇದೆರಡು ಶಬ್ದ ಹೇಳಿದ್ದಾರೆ, ಕಿವಿ ಕಣ್ಣು. ಇದರೊಟ್ಟಿಗೆ ಉಳಿದಂತಹ ಇನ್ನು 8 ಇಂದ್ರಿಯಗಳನ್ನು ಸೇರಿಸ್ಕೋಬೇಕು ನಾವು. ಮೂಗಿನಿಂದ ಮಂಗಳಕರವಾದ ಆಘ್ರಾಣಿಸುವಂತಾಗ್ಲಿ, ಬಾಯಿಂದ ಮಂಗಳಕರವಾದನ್ನು ಆಸ್ವಾದಿಸುವಂತಾಗ್ಲಿ, ಆಹಾರ ಶುದ್ಧವಾಗಿರ್ಲಿ, ನಾಲಿಗೆಯಿಂದ ಮಂಗಳಕರವಾದ ನುಡಿಯುವಂತಾಗ್ಲಿ, ಕಾಲುಗಳು ಪವಿತ್ರವಾದ ಜಾಗಕ್ಕೆ ಹೋಗ್ಲಿ, ಕೈಗಳು ಪವಿತ್ರವಾದ ವಸ್ತುವನ್ನು ಸ್ಪರ್ಶಿಸ್ಲಿ. ಹೀಗೆ 10 ಇಂದ್ರಿಯಗಳಿಗೂ ಉಪಲಕ್ಷಣವಾಗಿ ಈ 2 ಇಂದ್ರಿಯಗಳನ್ನ ಇಲ್ಲಿ ಸೇರಿಸಿಕೊಂಡು ಪ್ರಾರ್ಥನೆ ಮಾಡಿದೆ. ಇದು ಎರಡನ್ನೇ ತೆಗೆದುಕೊಳ್ಳಲಿಕ್ಕೆ ಕಾರಣ 2 ಬಹಳ ಮುಖ್ಯವಾದದ್ದು ಅಂತ. ಒಂದು ಕಿವಿ, ಇನ್ನೊಂದು ಕಣ್ಣು. ಇವುಗಳ ಮೂಲಕ ಪವಿತ್ರತೆ ಮತ್ತು ಅಪವಿತ್ರತೆ ಎರಡೂ ನಮ್ಮ ಮನಸ್ಸಿಗೆ ಎಂಟರ್ ಆಗುತ್ತೆ. ಮುಖ್ಯ ದ್ವಾರಗಳಿವೆರಡು. ಅದು ಕಿವಿಯನ್ನೇ ಮೊದಲು ಹೇಳಿದ್ದಾರೆ, ಯಾಕಂದ್ರೆ ನಾವು ಏನು ಕೇಳ್ತೇವೋ ಹಾಗಾಗ್ತೇವೆ ಅಂತ. ನಮ್ಮ ವ್ಯಕ್ತಿತ್ವದ ಮೇಲೆ ಬಹುಪಾಲು ಪ್ರಭಾವ ಬೀರಿದ್ದು ಇದು 2 ಇಂದ್ರಿಯ. ಒಂದು ಕಿವಿ, ಇನ್ನೊಂದು ಕಣ್ಣು. ಏನು ನೋಡ್ತೇವೋ, ಏನು ಕೇಳ್ತೇವೋ ಆ ರೀತಿ ಮನಸ್ಸು ಆಲೋಚಿಸಿ ನಮ್ಮ ವ್ಯಕ್ತಿತ್ವದ ಮೇಲೆ ಒಂದು ಪ್ರಭಾವವನ್ನು ಒಡಮೂಡಿಸುತ್ತದೆ. ಆದ್ರಿಂದ ನಮ್ಮ ಕಿವಿ ಮತ್ತು ಕಣ್ಣುಗಳು ಮಂಗಳಕರವಾದದ್ದನ್ನ, ಶುಭವಾದದ್ದನ್ನ ನೋಡುವಂತಾಗ್ಲಿ. ಮಂಗಲ ಅಥವಾ ಶುಭ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಯಾವುದರಿಂದ
ಈ ಜೀವಿಯ ಸುಖ ಮತ್ತು ಶ್ರೇಯಸ್ಸು ಉಂಟಾಗ್ತದೋ? ಬರೀ ಸುಖ ಅಷ್ಟೇ ಅಲ್ಲ, ಶ್ರೇಯಸ್ಸು ಆಗ್ಬೇಕು. ಹಿತ ಅಂತ ಕರೀತಾರೆ ಅದಕ್ಕೆ. ಸುಖ ಮತ್ತು ಹಿತ ಯಾವುದರಿಂದ ಉಂಟಾಗ್ತದೋ ಅದು ಮಂಗಲ ಅಂತ ಅರ್ಥ. ಬರೀ ಸುಖವನ್ನ ಕೊಡುತ್ತದೆ ಕೆಲವು, ಆದ್ರೆ ಅಮಂಗಲವೂ ಆಗಿರ್ತದೆ. ಇಂದ್ರಿಯ ಭೋಗಗಳೆಲ್ಲ ಸುಖ ಕೊಡ್ತದೆ, ಆದ್ರೆ ಅಮಂಗಲಕರವಾಗಿರ್ತದೆ. ಸುಖವನ್ನು ಕೊಡುವುದ್ರ ಮೂಲಕ ಈ ಜೀವದ ಉತ್ಕರ್ಷವನ್ನ, ಪಾರಮಾರ್ಥಿಕ ಗತಿಯನ್ನ ಅದು ಉಂಟು ಮಾಡಬೇಕು. ಅದು ಮಂಗಲಕರವಾದಂತಹದ್ದು ಅಂತ. ಅಂದ್ರೆ ಈ ಚಿತ್ತಶುದ್ಧಿಯನ್ನ ಮಾಡೋದ್ರ ಮೂಲಕ ಮೋಕ್ಷ ಸಾಧನೆಯ ಕಡೆಗೆ ನಮ್ಮನ್ನ ಯಾವುದು ಕೊಂಡೊಯ್ತದೋ ಅದು ಮಂಗಲ, ಶುಭ ಎಂಬುದು, ಕಲ್ಯಾಣ ಎಂಬುದನ್ನು ಕೂಡ ಕರೀತಾರೆ. ಆದ್ರಿಂದ ಕಿವಿಗಳು ಅಂತಹ ಶಬ್ದಗಳನ್ನು ಕೇಳುವಂತಾಗಲಿ. ಈ ಪ್ರಾರ್ಥನೆಯಲ್ಲಿ ಎರಡು ಸಂಗತಿಯನ್ನು ಗಮನಿಸಬೇಕು. ಕೇಳುವಂತಾಗಲಿ ಎಂಬ ಮಾತಿಗೆ ಅರ್ಥ ನಮ್ಮ ಮನಸ್ಸಿಗೆ ಆ ರೀತಿ ಪ್ರೇರಣೆಯನ್ನು ಕೊಡುವಂತ ಒಂದು ಅರ್ಥ. ಇನ್ನೊಂದು ಅಂತಹ ಪರಿಸರವನ್ನು ನಾನು ಕೊಡುವಂತ, ಅಂತಹ ಅಟ್ಮಾಸ್ಫಿಯರ್ ನನ್ನ ಸುತ್ತಮುತ್ತಲು ಇರಲಿ. ನನ್ನ ಪರಿಸ್ಥಿತಿ, ಪರಿಸರ ಏನಿದೆ ಅದು ಈ ಮಂಗಲಕರವಾದದ್ದನ್ನೇ ನನ್ನ ಮುಂದೆ ತಂದು ಒಡ್ಲಿ ಅಂತ. ನನ್ನ ಸ್ನೇಹಿತರು ಇರಬಹುದು, ನನ್ನ ಬಂಧು ಬಾಂಧವರು ಇರಬಹುದು, ನಾನಿರ್ತಕ್ಕಂತಹ ಜಾಗ ಇರಬಹುದು, ಇದು ಪ್ರತಿಯೊಂದು ಕೂಡ ಮಂಗಲಕರವಾದದ್ದೇ ಇರಲಿ. ಅಮಂಗಳಕರವಾದ ಶಬ್ದಗಳು ಕಿವಿದ ಮೇಲೆ ಬೀಳದೆ ಇರಲಿ ಅಂತ ಅರ್ಥ. ಅಂದ್ರೆ ನಮ್ಮ ಕಂಟ್ರೋಲ್, ನಮ್ಮ ಮೇಲೆ ನಮ್ಮ ಕಂಟ್ರೋಲ್ ಇದೆ. ಒಂದು ಕಂಟ್ರೋಲ್ ಇದೆ ಅಂದ್ರೆ ನಾನು ಕಂಟ್ರೋಲ್ ಸಾಧಿಸಬಹುದು, ನಿಯಂತ್ರಣ ಸಾಧಿಸ್ಕೊಳ್ಬಹುದು. ಆದ್ರೆ ಪರಿಸ್ಥಿತಿಯ ಮೇಲೆ ನನ್ನ ನಿಯಂತ್ರಣ ಇಲ್ವಲ್ಲ. ನನ್ನ ಸುತ್ತಲೂ ಇರತಕ್ಕಂತಹ ವ್ಯಕ್ತಿಗಳ ಮೇಲೆ, ನಾನು ಹೋಗ್ತಕ್ಕಂತಹ ಜಾಗದ ಮೇಲೆ, ಅಥವಾ ಒಬ್ಬನ ಉದ್ಯೋಗಿ ಆಗಿ ನಾವು ಎಲ್ಲಿ ವರ್ಗ ಮಾಡ್ತಾರೋ, ಯಾವ ಆಫೀಸಿಗೆ ಕಳಿಸ್ತಾರೋ ಅದ್ರ ಮೇಲೆ ಅವನ ನಿಯಂತ್ರಣ ಇಲ್ಲ. ಆದ್ರೆ ದೇವತೆಗಳು ಎಲ್ಲದರ ಮೇಲೆ ನಿಯಂತ್ರಣ ಇಟ್ಟಿರುವವರು. ಅವರು ಮನಸ್ಸು ಮಾಡಿದ್ರೆ ನನ್ನ ಅಧ್ಯಾತ್ಮ ಸಾಧನೆಗೆ ಅನುಕೂಲವಾಗುವಂತಹ ವಾತಾವರಣ ಸೃಷ್ಟಿಸಿ ಕೊಡ್ತಾರೆ. ಹಾಗಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುವುದು ನನಗೆ ಮಂಗಲಕರವಾದದ್ದೇ ನನ್ನ ಕಿವಿ ಮೇಲೆ ಬೀಳುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಡುವಂತ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮ ಬಳಿಯಲ್ಲಿ ಯಾರು ಬರ್ತಾರೋ ಅವರೆಲ್ಲ ಅಧ್ಯಾತ್ಮ ವಿಷಯವನ್ನೇ ಮಾತಾಡುವಂತವ್ರು, ಪರಮಾತ್ಮ ವಿಷಯ ಚರ್ಚೆ ಮಾಡುವಂತವ್ರು. ತುಷ್ಯಂತಿ ಚ ರಮಂತಿ ಚ ಅಂತ ಹೇಳ್ತಾರಲ್ಲ ಹಾಗೆ ಅಂತಹ ಒಂದು ಪರಿಸರ. ಇನ್ನೊಂದು ಮಂಗಳಕರವಾದದ್ದನ್ನು ಕೇಳುವಂತಾಗಲಿ ಅಂದ್ರೆ ಅದನ್ನು ಕೇಳುವ ಆಸಕ್ತಿ ನನ್ನೊಳಗಡೆ ಬರಲಿ ಅಂತ. ಶುಭ ವಾಸನೆ ನನ್ನಲ್ಲಿ ಜಾಗೃತವಾಗ್ಲಿ, ಅಶುಭ ವಾಸನೆಗಳು ನಾಶವಾಗಿ ಹೋಗ್ಲಿ. ಒಳ್ಳೆದನ್ನು ಕೇಳಬೇಕಪ್ಪ, ಒಳ್ಳೆ ಸತ್ಸಂಗ ಕೇಳಬೇಕು, ಭಗವದ್ ವಿಚಾರ ಕೇಳಬೇಕು ಅನ್ನುವಂತಹ ಆಸಕ್ತಿ ಒಳಗಡೆಯಿಂದಲೇ ಬರಲಿ. ಪರಿಸರವು ಆಸಕ್ತಿಯು ಎರಡನ್ನೂ ನೀನು ನಿರ್ಮಾಣ ಮಾಡಿ ಕೊಡು ನನಗೆ ಅಂತ ದೇವತೆಗಳಲ್ಲಿ ಕೇಳ್ತಾ ಇದ್ದಾರೆ. ಎಷ್ಟು ಅಪೂರ್ವವಾದ ಪ್ರಾರ್ಥನೆ ಅಲ್ವಾ ಇದು. ನಾವು ದೇವರ ಮುಂದೆ ಹೋಗಿ ಏನ್ ಕೇಳ್ತೇವೆ? ಆ ಕಷ್ಟ ನಿವಾರಣೆ ಮಾಡು, ಈ ಇಷ್ಟ ಪ್ರಾಪ್ತಿ ಮಾಡಿಕೊಡು ಅಂತ. ಅವ್ರು ಹಾಗೆ ಕೇಳಲ್ಲ. ಅಧ್ಯಾತ್ಮ ಸಾಧನೆಯ ಕಡೆಗೆ ಹೋಗುವ ಹಾಗೆ ನನ್ನ ಪರಿಸರ ಇರಲಿ. ಅಷ್ಟೇ ಅಲ್ಲ, ಕಣ್ಣುಗಳಿಂದ ಕೂಡ ಅಂತಹ ಪವಿತ್ರವಾದ ಮಂಗಳ ಅಂದ್ರೆ ಯಾವುದಪ್ಪ ಅಂದ್ರೆ ನಿಜವಾಗಿ ಪರಮಾತ್ಮನೇ ಮಂಗಳ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ. ಅಂದ್ರೆ ಅತ್ಯಂತ ಪವಿತ್ರವಾದ ವಸ್ತು ಭಗವತ್. ಭಗವತ್ ಸಂಬಂಧಿಯಾದ ಎಲ್ಲ ಸಂಗತಿಗಳು ಪವಿತ್ರವಾದವು. ಅವುಗಳನ್ನ ನಾನು ನೋಡುವಂತಾಗಲಿ, ಪವಿತ್ರವಾದ ಮಂಗಳಕರವಾದದ್ದನ್ನ ನಾನು ನೋಡುವಂತಾಗಲಿ ಅಂತ ಪ್ರಾರ್ಥನೆ. ಇದರೊಟ್ಟಿಗೆ ಬೇರೆ ಇಂದ್ರಿಯಗಳನ್ನು ನಾವು ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಆದ್ಮೇಲೆ ಮುಂದೆ ಹೇಳ್ತಾರೆ, ಸ್ಥಿರೈಹಿ ಅಂಗೈಹಿ ತನೂಭಿಹಿ ತುಷ್ಟುವಾಂಸಃ ಯದ್ ಆಯುಹು ದೇವಹಿತಂ ಯಶೇಮ. ಅಲ್ಲಿ ಈ ಎರಡು ವಾಕ್ಯಗಳನ್ನು ಸೇರಿಸಿಕೊಂಡು ಅನ್ವಯ ಮಾಡ್ಕೊಳ್ಬೇಕು. ಸ್ಥಿರೈಹಿ ಅಂಗೈಹಿ ತನೂಭಿಹಿ. ಅಲ್ಲೇನಾಗಿದೆ? ಸ್ಥಿರೈರಂಗೈ ತುಷ್ಟುವಾಗಂ ಸಸ್ತನೂಭಿಹಿ ಅಂತಾಗಿದೆ. ತುಷ್ಟುವಾಂಸಃ ಅಂತ ಒಂದು ಕ್ರಿಯಾಪದ. ತುಷ್ಟುವಾಂಸಃ ಅಂದ್ರೆ ಸ್ತುತಿಸುವವರಾಗಿ ಅಂತ. ತನೂಭಿಹಿ ಅಂದ್ರೆ ಶರೀರಗಳಿಂದ. ಇಲ್ಲಿ ಪ್ರಾರ್ಥನೆ ಯಾವಾಗಲೂ ಬಹುವಚನವಾಗಿ ಯಾಕೆ ಇರ್ತದೆ ಅಂದ್ರೆ ಋಷಿಗಳು ಯಾವತ್ತೂ ಒಬ್ಬರಿಗೆ ಯೋಚನೆ ಮಾಡಿಲ್ಲ, ಎಲ್ಲರನ್ನೂ ಸೇರಿಸಿಕೊಂಡು.
ವಿದ್ಯಾರ್ಥಿಗಳಿದ್ರೆ ಎಲ್ಲಾ ವಿದ್ಯಾರ್ಥಿಗಳು, ಇಲ್ಲಿದ್ರೆ ಎಲ್ಲರ ಅಧ್ಯಾತ್ಮ ಸಾಧಕರ ಪರವಾಗಿ ಮಾಡತಕ್ಕಂಥ ಒಂದು ಪ್ರಾರ್ಥನೆ. ಆದ್ದರಿಂದ ಸ್ಥಿರೈಹಿ ಅಂಗೈಹಿ ತನೂಭಿಹಿ, ಶರೀರಗಳಿಂದ, ಅಂಗೈಹಿ ಅಂದ್ರೆ ಅಂಗಾಂಗಗಳಿಂದ, ಸ್ಥಿರವಾದ ಅಂಗಾಂಗಗಳಿಂದ ಮತ್ತು ಶರೀರಗಳಿಂದ. ಸ್ಥಿರ ಅಂದ್ರೇನು? ಆರೋಗ್ಯಯುತವಾದ, ದೃಢವಾದ, ಹೆಲ್ದಿ ಆಗಿರುವಂತಹ ಅಂತ. ಆರೋಗ್ಯಕರವಾದಂತಹ ಅಂಗಾಂಗಗಳಿಂದೊಡಗೂಡಿದ ಶರೀರಗಳಿಂದ ತುಷ್ಟುವಾಂಸಃ, ಸ್ತುತಿಸುವವರಾಗಿ. ಆಮೇಲೆ ವ್ಯಷೇಮ ದೇವಹಿತಂ ಯದಾಯು, ಅದನ್ನು ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಬೇಕು. ಯದಾಯು ದೇವಹಿತಂ ತದ್ವ್ಯಷೇಮ, ಯಾವ ಆಯುಷ್ಯವು ದೇವಹಿತವಾಗಿದೆಯೋ, ದೇವಹಿತ ಅಂದ್ರೇನು? ದೇವತೆಗಳಿಂದ ಕೊಡಲ್ಪಟ್ಟಿದೆಯೋ. ನಮಗೆ ಆಯುಷ್ಯವನ್ನ ದೇವತೆಗಳು ಕೊಟ್ಟಿದ್ದಾರೆ ಅಂತ. ದೇವತೆಗಳು ಅನ್ನುವ ಶಬ್ದಕ್ಕೆ ಅರ್ಥ ಕರ್ಮದಿಂದ, ಪ್ರಾರಬ್ಧದಿಂದ ನಮಗೆ ಸಿಕ್ಕಿದೆಯೋ ಒಂದು ಆಯುಷ್ಯ ಅಂತ. ಪ್ರತಿಯೊಬ್ಬರಿಗೂ ಪ್ರಾರಬ್ಧ ಕರ್ಮ ವಶದಿಂದ ನಿಗದಿಯಾಗಿರ್ತದೆ. ಇಂತಿಷ್ಟು ವರ್ಷ, 80 ವರ್ಷ, 60 ವರ್ಷ, 70 ವರ್ಷ, 100 ವರ್ಷ, 150 ವರ್ಷ. ದೇವಹಿತಂ ಯದಾಯು ವ್ಯಷೇಮ, ಕಳೆಯುವಂತಾಗ್ಲಿ, ದೇವರು ಕೊಟ್ಟ ಆಯುಷ್ಯವನ್ನ ಹೀಗೆ ಕಳೆಯುವಂತಾಗ್ಲಿ. ಹೇಗೆ? ತುಷ್ಟುವಾಂಸಃ, ದೇವತೆಗಳನ್ನ ಸ್ತುತಿಸುತ್ತ, ಪೂಜಿಸುತ್ತ, ಆರಾಧಿಸುತ್ತ, ಭಗವದರ್ಪಿತ ಬುದ್ಧಿಯಿಂದ ಬದುಕನ್ನು ಸವೆಸುವಂತಾಗ್ಲಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ ತೇನ ತ್ಯಕ್ತೇನ ಭುಂಚೀತ ಮಾಗೃಧಃ ಕಸ್ಯ ಸ್ವಿಧನಂ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. 100 ವರ್ಷ ಬಾಳ್ಬೇಕಂತೆ. ಹೇಗೆ? ಭಗವಂತನನ್ನ ಆರಾಧಿಸುತ್ತ, ಭಕ್ತಿಯನ್ನು ಮಾಡುತ್ತ. ಎಂತಹ ಒಂದು ಅಪೂರ್ವವಾದ ಪ್ರಾರ್ಥನೆ. ಆದ್ರೆ ಭಗವದ್ ಭಕ್ತಿ ಮಾಡ್ಲಿಕ್ಕೆ ಏನ್ ಬೇಕು? ಕೈಕಾಲೆಲ್ಲ ಗಟ್ಟಿ ಇರಬೇಕು, ಅಂಗಾಂಗಗಳು ನೆಟ್ಟಿಗಿರಬೇಕು. ಮಂಡಿ ನೋವು ತುಂಬಾ ಇದ್ರೆ ಕೂತ್ಕೊಂಡು ಜಪ ಮಾಡ್ಲಿಕ್ಕೆ ಆಗಲ್ಲ, ಪೂಜೆ ಮಾಡ್ಲಿಕ್ಕೆ ಆಗಲ್ಲ. ಬೆನ್ನು ನೋವು, ಸೊಂಟು ನೋವು, ಕತ್ತು ನೋವು ಎಲ್ಲ ಬಂದ್ರೆ ಯಾವ ಸಾಧನೆ, ಧ್ಯಾನ, ಜಪ ಎಲ್ಲ ಬಹಳ ಕಷ್ಟ ಆಗ್ತದೆ. ಆದ್ರೆ ಶರೀರದ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಅಂತ. ಆರೋಗ್ಯವೂ ನಮ್ಗೆ ಚೆನ್ನಾಗಿರ್ಬೇಕು. ಹಾಗೆ ನಿಮ್ಮನ್ನು ಸ್ತುತಿಸುವಂತರಾಗಿ ನೀವು ಕೊಟ್ಟ ಆಯುಷ್ಯವನ್ನ ನಾವು ಸಾರ್ಥಕವಾಗಿ ಬಳಸಬೇಕು ಅಂತ ಹೇಳ್ತಾರೆ. ಒಂದೇ ಬಾಣಕ್ಕೆ 2-3 ಹಕ್ಕಿ ಹೊಡೆದಂಗೆ ಕಾಣಿಸುತ್ತೆ. ಆರೋಗ್ಯವನ್ನು ಕೇಳ್ಕೊಂಡಿದ್ದಾರೆ ನೋಡಿ, ಎಷ್ಟು ಮುಖ್ಯವಾದ ವಿಷಯ ಇದು. ಅಧ್ಯಾತ್ಮ ಸಾಧನೆಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಅಂದ್ರೆ ದೈಹಿಕ, ಫಿಸಿಕಲ್ ಹೆಲ್ತ್, ಅದನ್ನ ನಾವು ಕಡೆಗಣಿಸಬಾರದು ಅಂತ ಋಷಿಗಳು ಮತ್ತೆ ಮತ್ತೆ ನೆನಪಿಸ್ತಾರೆ. ಡಿ.ವಿ.ಜಿ ಒಂದು ಕಗ್ಗದಲ್ಲಿ ಚೆನ್ನಾಗಿ ಹೇಳ್ತಾರೆ. ಕಾಯವನ್ನು ಮೃದ್ಭಾಂಡ ಮಾಂಸ ಪಿಂಡವೆನುತ್ತೆ ಹೇಯವೆಂದೆಂದೊಡಾತ್ಮಂಗಪ್ಪುದೇನು, ಮಾತ್ಮಂಗಪ್ಪುದೇನು, ಆಯುಧವದನು ತೊರೆದಾತ್ಮನೇಂಗೈದಪನು ನ್ಯಾಯತನು ವಿಗಮಿರಲಿ ಮಂಕುತಿಮ್ಮ. ಕೆಲವರು ಶರೀರವನ್ನ ಮೃದ್ಭಾಂಡ, ಮಾಂಸಪಿಂಡ ಅಂತ ಹೇಳ್ತಾರೆ. ಅಯ್ಯೋ ಇದು ಮಾಂಸಪಿಂಡಪ್ಪ, ಮೃದ್ಭಾಂಡವಪ್ಪ, ಅದ್ರ ಬಗ್ಗೆ ಗೌರವ ತೋರ್ಸಲ್ಲ, ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ಹೇಯವೆಂದು ಎಂದೊಡೆ ಆತ್ಮಂಗಪ್ಪುದೇನು. ಅದ ಹೇಯ ಅಂತ ಹೇಳೋದ್ರಿಂದ ಆತ್ಮನಿಗಾಗೋ ಪ್ರಯೋಜನ ಏನು? ಅದ್ರ ಬದಲು ಆಯುಧವದನು, ಅದನ್ನು ಆತ್ಮನಿಗಿರುವಂತ ಆಯುಧ ಅಂತ ಅದನ್ನ ಚೆನ್ನಾಗಿಟ್ಟುಕೊಂಡ್ರೆ, ಹಾರಿತವಾಗಿಟ್ಟುಕೊಂಡ್ರೆ. ಇನ್ನೊಂದು ದೃಷ್ಟಾಂತ ಅವ್ರು ಕೊಡ್ತಾರೆ. ದೇಹವೆಂಬುದು ಕುದುರೆ ಆತ್ಮನದರಾರೋಹಿ, ವಾಹನವನುಪಮಾಸವಿರಿಸೆ ನಡೆದೀತೆ, ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ, ಸ್ನೇಹವೆರಡಕು ಮುಚಿತ ಮಂಕುತಿಮ್ಮ. ಫಿಸಿಕಲ್ ಹೆಲ್ತ್ ಎನ್ನುವಂಥದ್ದು ಚೆನ್ನಾಗಿರ್ಬೇಕು. ಅದು ಕುದುರೆ ಇದ್ದ ಹಾಗೆ. ಕುದುರೆ ಚೆನ್ನಾಗಿಟ್ಟುಕೊಳ್ಳದೆ ಸವಾರ ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ? ಆದ್ರಿಂದ ಅಧ್ಯಾತ್ಮ ಸಾಧನೆಯಲ್ಲಿ ಆರೋಗ್ಯವನ್ನ ನಾವು ಶಾರೀರಿಕ ಸ್ವಾಸ್ಥ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದು ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ನಾನು ಬೆಳಿಗ್ಗೆದ್ದು ಯೋಗಾಸನ, ಪ್ರಾಣಾಯಾಮ, ವಾಕಿಂಗು ಏನೋ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಅಧ್ಯಾತ್ಮ ಸಾಧನೆಯೇ. ಅಂದ್ರೆ ವಿಹಿತ ಕರ್ಮವನ್ನು ಬಿಟ್ಟು ಮಾಡೋದು ಅಂತ ನಾನು ಹೇಳ್ತೀನಿ.
ಸಂಧ್ಯಾವಂದನೆಗೆ ಹೇಳಿದ ಸಮಯದಲ್ಲಿ ಸಂಧ್ಯಾವಂದನೆ ಮಾಡಿಕೊಂಡು ಶಾರೀರಿಕ ಆರೋಗ್ಯಕ್ಕಾಗಿ ಅವನೊಬ್ಬ ಪ್ರಯತ್ನಿಸ್ತಿದ್ದಾನೋ ಅದನ್ನ ಕಡೆಗಣಿಸುವಂತಹದ್ದಲ್ಲ, ಅದು ಮುಖ್ಯವಾದದ್ದೇ. ಆದ್ರಿಂದ ನಾವು ಪ್ರಯತ್ನ ಮಾಡೋದು ಒಂದು ವಿಷಯ, ಇಲ್ಲಿ ದೇವತೆಗಳನ್ನು ಕೇಳ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಪ್ರಕಾರ ವೇದಾಂತದಲ್ಲಿ ಶರೀರದ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಅಧಿಷ್ಠಾನ ದೇವತೆಗಳು ಅಂತ ಇರ್ತಾರೆ, ಅಧಿಷ್ಠಾತ್ರ ದೇವತೆಗಳು ಅಂತ. ಆ ಅಧಿಷ್ಠಾತ್ರ ದೇವತೆಗಳು ಈ ಪಿಂಡಾಂಡದಲ್ಲೂ ಇರ್ತಾರೆ, ಬ್ರಹ್ಮಾಂಡದಲ್ಲೂ ಇರ್ತಾರೆ. ಹಾಗೆ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವರು ಆಯಾ ಅಂಗದಲ್ಲಿ ನೆಲೆಸಿ ಆ ಸ್ವಾಸ್ಥ್ಯವನ್ನು ಕಾಪಾಡಲಿ. ಪುರುಷ ಪ್ರಯತ್ನವನ್ನು ಮಾಡಬೇಕು, ದೇವತೆಗಳಲ್ಲಿ ಮೊರೆ ಹೋಗಬೇಕು. ಹಾಗೆ ಸ್ಥಿರವಾದ ಅಂಗಗಳಿಂದೊಳಗೊಂಡ ಶರೀರಗಳಿಂದ ನಿಮ್ಮನ್ನ ಸ್ತುತಿಸುತ್ತ ಆಯುಷ್ಯ ಕಳೆಯುವಂತಾಗ್ಲಿ. ನಮ್ಮ ಆಯುಷ್ಯ ಸಾರ್ಥಕವಾಗಬೇಕಾದ್ರೆ ನಿಮ್ಮ ಸ್ತುತಿ ಆಗ್ಬೇಕು. ನಾನು ಎಷ್ಟು ಹಣ ಮಾಡಿದೆ, ಎಷ್ಟು ಹೆಸರು ಗಳಿಸಿದೆ, ಎಷ್ಟು ಅಧಿಕಾರ ಸಂಪಾದನೆ ಮಾಡಿದೆ, ಅದ್ರ ಮೇಲೆ ಸಾರ್ಥಕ್ಯ ಭಾವ ನಿರ್ಮಾಣ ಆಗಲ್ಲ. ಎಷ್ಟು ಪರಮಾತ್ಮನ ಸನ್ನಿಧಿಯಲ್ಲಿ, ಪರಮಾತ್ಮನ ಚಿಂತನೆಯಲ್ಲಿ ನಾನು ಎಷ್ಟು ಹೊತ್ತು ಕಳೆದೆ, ಪರಮಾತ್ಮನಿಗಾಗಿ ನನ್ನ ಬದುಕನ್ನು ಎಷ್ಟು ಮೀಸಲಾಗಿಟ್ಟೆ, ಇದರ ಆಧಾರದ ಮೇಲೆ ಬದುಕಿನ ಸಾರ್ಥಕ್ಯವನ್ನು ಹಿರಿಯರು ನಿರ್ಣಯ ಮಾಡ್ತಾರೆ. ಇಷ್ಟು ಆದ್ಮೇಲೆ ಎರಡು ವಿಷಯ ಆಯ್ತು, ಇಂದ್ರಿಯಗಳ ಸ್ವಾಸ್ಥ್ಯ ಮತ್ತು ದೇಹದ ಸ್ವಾಸ್ಥ್ಯ. ಇದರೊಟ್ಟಿಗೆ ಮಾನಸಿಕ ಮತ್ತು ಬೌದ್ಧಿಕವನ್ನು ನಾವು ಸೇರಿಸ್ಕೊಳ್ಬಹುದು. ಅದು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಬೇಕು. ಇನ್ನಾದ್ಮೇಲೆ ಒಂದು ಸಾಮಾನ್ಯವಾಗಿ ಒಂದು ಶುಭವನ್ನ, ಸ್ವಸ್ತಿಯನ್ನ ಕೇಳ್ಕೊಳ್ತಾರೆ. ಇಂದ್ರನಿಂದ, ಪೂಷನಿಂದ, ತಾರ್ಕ್ಷ್ಯನಿಂದ ಮತ್ತು ಬೃಹಸ್ಪತಿ, ಈ 4 ದೇವತೆಗಳಲ್ಲಿ, ಮುಖ್ಯ ದೇವತೆಗಳಲ್ಲಿ ಒಳ್ಳೇದು ಮಾಡಪ್ಪ ಅಂತ ಒಂದು ಪ್ರಾರ್ಥನೆ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ. ಹೇ ವೃದ್ಧಶ್ರವ. ವೃದ್ಧಶ್ರವ ಅಂತ ಹೇಳಿದ್ರೆ, ಶ್ರವ ಅಂದ್ರೆ ಕೀರ್ತಿ, ವೃದ್ಧ ಅಂದ್ರೆ ಬೆಳೆದಿರುವ ಅಂತ ಅರ್ಥ. ವೃದ್ಧ ಅನ್ನೋ ಶಬ್ದಕ್ಕೆ ವಯಸ್ಸಾಗಿರುವ ಅಂತ ಅರ್ಥ ಅಲ್ಲ. ವೃದ್ಧ ಅಂದ್ರೇನು, ಚೆನ್ನಾಗಿ ಬೆಳೆದಿರೋದು, ವರ್ಧನೆಗೊಂಡಿರೋದೇ ವೃದ್ಧತ್ವ. ಆಯುಷ್ಯ ಬೆಳೆದಿದೆ, ಶರೀರ ಬೆಳೆದಿದೆ, ಬುದ್ಧಿ ಬೆಳೆದಿದೆ, ತಪಸ್ಸು ಬೆಳೆದಿದೆ, ಎಲ್ಲದೂ ಬೆಳೆದಿರೋದ್ರಿಂದ ಅವನು ವೃದ್ಧ ಅಂತ. ಜ್ಞಾನ ವೃದ್ಧ, ತಪೋ ವೃದ್ಧ ಹೀಗೆ ಹೇಳ್ತಾರಲ್ಲ. ವೃದ್ಧ ಅಂದ್ರೆ ಬೆಳೆದಿರೋದು, ಬೆಳೆದಿರುವ ಕೀರ್ತಿ ಉಳ್ಳವನು, ಮುಗಿಲು ಮುಟ್ಟಿದ ಕೀರ್ತಿ ಉಳ್ಳವನು, ಎಲ್ಲೆಲ್ಲೂ ಹಬ್ಬಿದ ಕೀರ್ತಿ ಉಳ್ಳವನು ಅಂತ. ಅಂದ್ರೆ ಇಂದ್ರನ ಬಗ್ಗೆ ಹೇಳುವಾಗ ಅವನ ವಿಶೇಷಣ ಏನಪ್ಪಾ ಅಂದ್ರೆ, ಎಲ್ಲೆಲ್ಲೂ ಅವನ ಕೀರ್ತಿ ಮೊಳಗುತ್ತಾ ಇದೆ ಅಂತ. ಇಂದ್ರನ ಕೀರ್ತಿ ಎಲ್ಲೆಲ್ಲೂ ಮೊಳಗ್ತಾ, ಅಂತಹ ಕೀರ್ತಿವಂತ ಇಂದ್ರ, ಸಾಮರ್ಥ್ಯ ಉಳ್ಳವನು. ಆದ್ದರಿಂದ ಹೇ ವೃದ್ಧಶ್ರವ ಇಂದ್ರ, ಅಲ್ಲ ಹೇ ಎನ್ನುವಂಥದ್ದಿಲ್ಲ, ವೃದ್ಧಶ್ರವ ಇಂದ್ರ ಅಂದ್ರೆ ಹಬ್ಬಿದ ಕೀರ್ತಿಯುಳ್ಳ ಇಂದ್ರ ದೇವತೆಯೋ ನಹ ಸ್ವಸ್ತಿ, ನಮಗೆ ಮಂಗಳ ದಧಾತು. ದಧಾತು ಅನ್ನೋದು ಕೊನೆಯ ವಾಕ್ಯದಲ್ಲಿರೋದನ್ನು ಸೇರಿಸ್ಕೊಳ್ಬಹುದು. ವೃದ್ಧಶ್ರವ ಇಂದ್ರ ನಹ ಸ್ವಸ್ತಿ ದಧಾತು, ನಮಗೆ ಸ್ವಸ್ತಿ ಅಂದ್ರೆ ಒಳ್ಳೇದು ಮಾಡ್ಲಿ. ಸು ಅಸ್ತಿ, ಸು ಅಂದ್ರೆ ಒಳ್ಳೇದು ಅಂತ, ಅಸ್ತಿ ಅಂದ್ರೆ ಇದೆ ಅಂತ, ಒಳ್ಳೇದಾಗಿದೆ ಸ್ವಸ್ತಿ ಅಂತ. ಹರಿ ಓಂ ಸ್ವಸ್ತಿ, ಒಳ್ಳೇದಾಗ್ಲಿ ಅಂತ. ಆ ಇಂದ್ರ ದೇವತೆಯು ನಮಗೆ ಒಳ್ಳೇದನ್ನು ಮಾಡಲಿ. ಒಳ್ಳೇದು ಎಂಬ ಶಬ್ದಕ್ಕೂ ಮಂಗಳ, ಕಲ್ಯಾಣ, ಶುಭ ಅಂತಾನೆ ಅರ್ಥ. ಅಧ್ಯಾತ್ಮ ಪ್ರಗತಿಯನ್ನು ಕೊಡುವಂಥದ್ದು, ಸುಖ ಶಾಂತಿಯನ್ನ, ಬದುಕಿನಲ್ಲಿ ಸುಖ ಶಾಂತಿಯನ್ನು ಕೊಟ್ಟು ಅಧ್ಯಾತ್ಮ ಪ್ರಗತಿಯನ್ನು, ಚಿತ್ತ ಶುದ್ಧಿಯನ್ನು ನೀಡುವಂತಹ ಈ ಪ್ರಕ್ರಿಯೆಗೆ ಒಳ್ಳೆಯದು, ಮಂಗಳ ಅಂತ ಕರೀತಾರೆ. ಇನ್ನು ಸ್ವಸ್ತಿನಃ ಪೂಷಾ ವಿಶ್ವವೇದಾಃ. ವಿಶ್ವವೇದಾಃ ಪೂಷನ್ ನಃ ಸ್ವಸ್ತಿ ದಧಾತು. ವಿಶ್ವವೇದಾಃ ಅಂದ್ರೇನು? ವಿಶ್ವ ಅಂದ್ರೆ ಎಲ್ಲ ಅಂತ ಅರ್ಥ. ವಿಶ್ವ ಅಂದ್ರೆ ಜಗತ್ತು ಅಂತ ಒಂದು ಅರ್ಥ ಇದೆ, ಅಂದ್ರೆ ಪ್ರಧಾನ ಅರ್ಥ ವಿಶ್ವ ಅಂದ್ರೆ ಎಲ್ಲವೂ ಅಂತ. ವಿಶ್ವವೇದ ಅಂದ್ರೆ ಎಲ್ಲವನ್ನೂ ತಿಳಿದಿರುವ. ಎಲ್ಲವೂ ಅಂದ್ರೆ ಯಾವುದು? ಭೂತ, ವರ್ತಮಾನ, ಭವಿಷ್ಯ, ಒಳಗೆ ಹೊರಗೆ ಎಲ್ಲವನ್ನೂ ತಿಳಿದಿರುವ ಪೂಷನ್, ಪೂಷಾ ಅಂತ ಕರೀತಾರೆ. ಪೂಷ ಅಂದ್ರೆ
ಸೂರ್ಯ ಭಗವಂತನಿಗಿರುವ ಇನ್ನೊಂದು ಹೆಸರು. ಪೂಷಾ ಅನ್ನುವ ದೇವತೆಗೂ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಪೂಷಾ ಅನ್ನು ಸೂರ್ಯನಿಗಿರ್ತಕ್ಕಂಥ ಪ್ರಸಿದ್ಧವಾದ ಹೆಸರು. ಪೂಷನ್ನೇ ಕರ್ಷೆ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಮುಂತಾಗಿ ಈಶಾವಾಸ್ಯದಲ್ಲಿಯೂ ಕೂಡ ಸೂರ್ಯನ ಪ್ರಾರ್ಥನೆ ಮಾಡುವಾಗ ಪೂಷನ್ ಏಕರ್ಷೆ ಮುಂತಾದ ಶಬ್ದದಿಂದ ಕರೆದು ಕಾಣಿಸೋದು. ಪೂಷ ಅಂದ್ರೆ ಪೋಷಯತಿ, ಪೊರೆಯುವವನು ಅಂತ ಅರ್ಥ. ಜೀವರಾಶಿಗಳನ್ನೆಲ್ಲ ಪೊರೆಯುವವನು ಯಾರಪ್ಪ ಅಂದ್ರೆ ಸೂರ್ಯ ಭಗವಂತ. ಸೊ ಅವನು ವಿಶ್ವವೇದಾಹ, ಎಲ್ಲವನ್ನೂ ತಿಳಿದಿರುವವನು. ನಮ್ಮ ಹೊರಗೆ ಒಳಗೆ ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನು ತಿಳಿದಿರುವವನು ಅವನು. ಅವನು ನಮಗೆ ಮಂಗಳವನ್ನು ಉಂಟು ಮಾಡಲಿ. ಇಲ್ಲಿ ಗಮನಿಸಬೇಕು, ನಹ ಅಂತ ಹೇಳ್ತಾರಲ್ಲ, ನಹ ಅಂದ್ರೆ ನಮಗೆ ಅಂತ ಅರ್ಥ, ನನಗೆ ಅಂತ ಅರ್ಥ ಅಲ್ಲ. ಈ ಇಡೀ ಪ್ರಾರ್ಥನೆಯಲ್ಲಿ ನನಗೆ ಅಂತ ಪ್ರಯೋಗ ಆಗ್ಲಿಲ್ಲ, ನಮಗೆ ಮಂಗಳವನ್ನು ಉಂಟು ಮಾಡಲಿ. ಬಹುವಚನ. ಇದು ಸನಾತನ ಧರ್ಮದ ಶ್ರೇಷ್ಠ. ಸರ್ವೇ ಭವಂತು ಸುಖಿನಃ, ಎಲ್ಲರಿಗೂ ಒಳ್ಳೇದಾಗ್ಲಿ ಎನ್ನುವಂತಹ ವಿಶಾಲ ಮನೋಭಾವ. ಆಮೇಲೆ ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿಹಿ. ಈ ತಾರ್ಕ್ಷ ಇದ್ದಾನಲ್ಲ, ತಾರ್ಕ್ಷ ಅಂದ್ರೆ ಗರುಡ, ಅವನು ಅರಿಷ್ಟನೇಮಿ ಇದ್ದಾನೆ. ಅರಿಷ್ಟನೇಮಿ ತಾರ್ಕ್ಷ ನಹ ಸ್ವಸ್ತಿ ದಧಾತು. ಅರಿಷ್ಟನೇಮಿ ಅಂದ್ರೆ, ಅರಿಷ್ಟ ಅಂದ್ರೆ ಕಷ್ಟ, ತಾಪತ್ರಯ, ದುಃಖ. ನೇಮಿಹಿ ಅಂದ್ರೆ ದೂರ ಮಾಡುವವನು ಅಂತ. ಈ ಕಷ್ಟಗಳನ್ನ ದೂರ ಮಾಡುವ ತಾರ್ಕ್ಷ್ಯ ಅಂದ್ರೆ ಗರುಡನು ನಮಗೆ ಮಂಗಳವನ್ನು ಉಂಟು ಮಾಡಲಿ. ಈ ಗರುಡ ದೇವತೆಯ ಕಥೆಯನ್ನು ನಾವು 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಸಂದರ್ಭದಲ್ಲಿ ನೋಡಿದೆವು. ಆ ಅಮೃತ ಕಲಶವನ್ನು ತರುವಾಗ ಎಷ್ಟು ವಿಘ್ನಗಳು ಬಂದ್ರು ಅದನ್ನೆಲ್ಲ ಹೊಡೆದು ಹಾಕಿ ಅವನು ವಿಘ್ನ ನಿವಾರಕನಾಗಿ ವಿಷ್ಣುವಿನಿಂದಲೇ ಹೊಗಳಲ್ಪಟ್ಟವನು, ವಿಷ್ಣುವಿನ ವಾಹನವಾಗಿರುವವನು. ಅದರ ಅರ್ಥ ಕಷ್ಟಗಳನ್ನ ದೂರ ಮಾಡುವ ಸಾಮರ್ಥ್ಯ ಆ ಗರುಡ ದೇವನಿಗಿದೆ. ಆದ್ರಿಂದ ಅವನು ನಮಗೆಲ್ಲ ಮಂಗಳವನ್ನ ಉಂಟು ಮಾಡ್ಲಿ, ನಮ್ಮ ಕಷ್ಟಗಳನ್ನು ದೂರ ಮಾಡ್ಲಿ. ಆಮೇಲೆ ಸ್ವಸ್ತಿನೋ ಬೃಹಸ್ಪತಿರದಧಾತು. ಬೃಹಸ್ಪತಿಯು ನಮಗೆ ಮಂಗಳವನ್ನು, ಒಳ್ಳೆಯದನ್ನು ಮಾಡ್ಲಿ ಅಂತ. ಬೃಹಸ್ಪತಿ ಅಂದ್ರೆ ಯಾರು? ಬುದ್ಧಿಯ ಅಭಿಮಾನಿ ದೇವತೆ ಅವನು. ಟೋಟಲ್ ಇಂಟಲೆಕ್ಟ್ ಅಂತ ಏನಿದೆ, ಬುದ್ಧಿ ಏನಿದೆ, ಆ ಬುದ್ಧಿಯ ಅಭಿಮಾನಿ ಯಾರಪ್ಪ ಅಂದ್ರೆ ಗುರು ಬೃಹಸ್ಪತಿ ಅಂತ ಹೇಳ್ತಾರೆ. ದೇವತೆಗಳಿಗೂ ಕೂಡ ಅವನು ಗುರುವಾಗಿದ್ದಾನೆ, ವ್ಯಷ್ಟಿಯಲ್ಲಿ ಬುದ್ಧಿ ಅಭಿಮಾನಿಯಾಗಿದ್ದಾನೆ. ಬುದ್ಧಿ ನೆಟ್ಟಗಿದ್ರೆ ಅಲ್ವೇ ಬದುಕು ಚೆನ್ನಾಗಿರೋದು. ಆದ್ರಿಂದ ಆ ಬೃಹಸ್ಪತಿಯೂ ಕೂಡ ನಮಗೆ ಒಳ್ಳೆಯದನ್ನು ಮಾಡ್ಲಿ. ಹಾಗೆ ಹೇಳ್ತಾ ಓಂ ಶಾಂತಿ 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 3 ಬಾರಿ ಶಾಂತಿ ಶಾಂತಿ ಶಾಂತಿ. ಅದು ಯಾಕೆ ಎಂಬುದು ನಮ್ಗೆ ಗೊತ್ತಿದೆ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ತಾಪಗಳು ಅಂತ ಹೇಳ್ತಾರೆ. ಇದಕ್ಕೆ ತಾಪತ್ರಯ, 3 ರೀತಿಯ ತಾಪಗಳು. ಅವುಗಳು ಉಪಶಮನ ಆಗೋದಕ್ಕೆ 3 ಸಲ ಶಾಂತಿಯನ್ನ ಹೇಳಬೇಕು ಅಂತ. ಆಧ್ಯಾತ್ಮಿಕ ತಾಪ ಅಂದ್ರೆ ಯಾವುದು? ನಮ್ಮ ಶಾರೀರಿಕ ಮಾನಸಿಕವಾದ ತೊಂದರೆ, ಫಿಸಿಕಲ್ ಅಂಡ್ ಮೆಂಟಲ್ ಇಶ್ಯೂಸ್, ಮನಸ್ಸಿಗೆ ಬೇಜಾರಾಗೋದು, ಶರೀರದ ಆರೋಗ್ಯ ಕೆಡೋದು, ಇದೆಲ್ಲ ಆಧ್ಯಾತ್ಮಿಕ ತಾಪ. ಆದಿ ಭೌತಿಕ ತಾಪ ಅಂದ್ರೆ ನನ್ನ ಸುತ್ತಮುತ್ತಲು ಇರುವ ವ್ಯಕ್ತಿಗಳು, ವಸ್ತುಗಳು. ನನ್ನ ಸುತ್ತಮುತ್ತಲಿರುವ ವ್ಯಕ್ತಿಗಳು ನನಗೆ ತೊಂದರೆ ಕೊಟ್ರೆ, ಧ್ಯಾನ ಮಾಡುವಾಗ ಸೊಳ್ಳೆ ಕಚ್ಚಿದ್ರೆ ಅದು ಆಧ್ಯಾತ್ಮಿಕ ತಾಪ. ಸರಿ, ಆದಿಭೌತಿಕ ತಾಪ. ಆ ಅಧಿಭೂತ ಅಂತ ಹೇಳಿದ್ರೆ ಸುತ್ತಲೂ ಇರುವ ವಸ್ತುಗಳು, ವ್ಯಕ್ತಿಗಳಿಗೆ ಅಧಿಭೂತ ಅಂತ ಹೇಳ್ತಾರೆ. ಅಧಿಭೂತಕ್ಕೆ ಸಂಬಂಧಿಸಿದ್ದು ಆದಿಭೌತಿಕ ಅಂತ. ಆಮೇಲೆ ಆಧ್ಯಾತ್ಮಿಕ ತಾಪ, ಸಾರಿ ಆದಿದೈವಿಕ ತಾಪ. ಆದಿದೈವಿಕ ಅಂತ ಹೇಳಿದ್ರೆ ಪ್ರಾಕೃತಿಕ ವಿಕೋಪಗಳು, ಪ್ರಕೃತಿಯನ್ನ ನಿಯಮನ ಮಾಡತಕ್ಕಂತಹ ಶಕ್ತಿಗಳೇನಿದೆ ಅವುಗಳಿಂದ ಉಂಟಾಗುವ ತೊಂದರೆಗೆ ಆದಿ ದೈವಿಕ ತಾಪ ಅಂತ ಹೇಳ್ತಾರೆ. ನೋಡಿ, ಅಧಿದೈವ ಅನ್ನೋ ಶಬ್ದದಿಂದ ಆದಿದೈವಿಕ ಅನ್ನೋ ಶಬ್ದ ಬಂದಿದೆ. ಅದು ಆದಿ ಅಂದ್ರೆ ಆರಂಭ ಅಂತ ಅರ್ಥವಲ್ಲ. ಅಧಿದೈವ ಆದಿದೈವಿಕ ಈ ರೀತಿ ಶಬ್ದ ಪ್ರಯೋಗ ಇರಬೇಕು. ಅಂದ್ರೆ ಪ್ರಕೃತಿಯಲ್ಲಿ ನಡೆಯುವ ವಿಕೋಪಗಳು, ಈಗ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಪ್ರವಾಹ, ಹೀಗೆ ಭೂಕುಸಿತ, ಇವೆಲ್ಲ ಆದಿದೈವಿಕ ತಾಪ ಅಂತ ಹೇಳ್ತಾರೆ. ಈ 3 ತಾಪಗಳು ಉಪಶಮನವಾಗಲಿ ಅಂತ 3 ಸಲ ಶಾಂತಿ 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 ಅಂತ ಹೇಳುವ
ಒಂದು ಪರಿಪಾಠ ಇದೆ. ಇನ್ನು ನೇರವಾಗಿ ನಾವು ಉಪನಿಷತ್ತಿಗೆ ಪ್ರವೇಶ ಮಾಡೋಣ. ಓಂ ಅಥ ಅಥಾಶ್ವಲಾಯನೋ ಭಗವಂತಂ ಪರಮೇಷ್ಠಿನಂ ಉಪಸಮೇತ್ಯೋವಾಚ. ಓಂ ಅಂದ್ರೆ ಓಂಕಾರ. ಯಾವುದೇ ಮಂತ್ರವನ್ನ ಅಥವಾ ಯಾವುದೇ ಸೂಕ್ತವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಓಂ ಅಂತ ಹೇಳ್ಬೇಕು. ಯೋ ವೇದಾದೌ ಸ್ವರ ಪ್ರೋಕ್ತ, ವೇದದ ಆದಿಯಲ್ಲಿರುವ ಸ್ವರ ಅದು ಓಂ. ಶಾಂತಿ ಮಂತ್ರ ಹೇಳೋದಕ್ಕಿಂತ ಮುಂಚೆಲೂ ಓಂ ಭದ್ರಂ ಕರ್ಣೇಭಿಃ ಅಂತ ಹೇಳಬೇಕು. ಆಮೇಲೆ ಮಂತ್ರ ಆರಂಭ ಆಗ್ತದಲ್ಲ, ಸಹಸ್ರ ಶೀರ್ಷ ಪುರುಷ ಅಂತ ಶುರು ಮಾಡಬಾರ್ದು. ಪುರುಷ ಸೂಕ್ತದ ಹೇಳ್ತೇವೆ. ಓಂ ಅಂತ ಶಾಂತಿ ಮಂತ್ರ ಹೇಳಿ ಆದ್ಮೇಲೆ ಓಂ ಸಹಸ್ರ ಶೀರ್ಷ ಓಂಕಾರದಿಂದಲೇ ಆರಂಭ ಆಗಬೇಕು ಎಲ್ಲ ಮಂತ್ರಗಳು ಕೂಡ. ನಾವು ಒಂದು ಮಂತ್ರವನ್ನು ಮುಂದುವರಿಸ್ತಾ ಇರುವಾಗ ಮಧ್ಯೆ ಓಂಕಾರ ಹೇಳೋ ಅವಶ್ಯಕತೆ ಇಲ್ಲ. ಆ ಮಂತ್ರ ಮುಗಿದು ಇನ್ನೊಂದು ಮಂತ್ರ ಆರಂಭವಾಗಬೇಕಾದ್ರೆ, ಅಂದ್ರೆ ಸೂಕ್ತಗಳಲ್ಲಿ ವಿಶೇಷವಾಗಿ ಓಂಕಾರದಿಂದ ಆರಂಭ ಆಗಬೇಕು. ಅಂದ್ರೆ ಆದಿಯಲ್ಲಿ ಭಗವಂತನನ್ನ ಸ್ಮರಿಸುವ ಪ್ರಕ್ರಿಯೆ ಅದು ಕೂಡ. ಅಥ ಆಶ್ವಲಾಯನೋ ಭಗವಂತಂ ಪರಮೇಷ್ಠಿನಂ ಉಪಸಮೇತ್ಯ ಉವಾಚ. ಅಥ ಆಮೇಲೆ ಆಶ್ವಲಾಯನ ಶಿಷ್ಯನ ಹೆಸರು. ಆಶ್ವಲಾಯನ ಎನ್ನುವ ಶಿಷ್ಯನು ಭಗವಂತಂ ಪರಮೇಷ್ಠಿನಂ ಭಗವಂತನಾದ ಪರಮೇಷ್ಠಿಯನ್ನು ಉಪಸಮೇತ್ಯ ಅವರ ಸಮೀಪಿಸಿ ವಿಧಿವತ್ ಆಗಿ ಅವರನ್ನ ಬಳಿಸಾರಿ ಉವಾಚ ಹೇಳಿದನು. ಇದರಲ್ಲಿ ಗುರು ಶಿಷ್ಯರನ್ನ ಪರಿಚಯ ಮಾಡಿಕೊಡ್ತಾ ಇದೆ ಶಾಸ್ತ್ರ. ಗುರು ಯಾರು, ಶಿಷ್ಯ. ಎಷ್ಟೋ ಉಪನಿಷತ್ತುಗಳಲ್ಲಿ ಗುರು ಯಾರು ಶಿಷ್ಯರು ಯಾರು ನಮಗೆ ಗೊತ್ತಾಗಲ್ಲ. ಕೆಲವು ಉಪನಿಷತ್ತುಗಳಲ್ಲಿ ವಿಸ್ತಾರವಾಗಿ ಗೊತ್ತಾಗುತ್ತೆ. ಈ ಚಾಂದೋಗ್ಯದಲ್ಲಿ ಎಲ್ಲ ಗುರು ಶಿಷ್ಯರ ಬಳಿ ವಿಸ್ತಾರವಾದ ಕಥೆಯೇ ಬರುತ್ತೆ. ಕಠೋಪನಿಷತ್ತಲ್ಲಂತೂ ಶಿಷ್ಯನ ಲಕ್ಷಣ, ಗುರುವಿನ ಲಕ್ಷಣ ಎಲ್ಲ ವಿಸ್ತಾರವಾಗಿ ಬರೋದು ಕಾಣಿಸುತ್ತೆ. ಭಗವದ್ಗೀತೆ ಅಂತೂ ಒಂದು ಅಧ್ಯಾಯನ ಮೀಸಲಾಗಿಟ್ಬಿಟ್ಟಿದೆ ಗುರು, ವಿಶೇಷವಾಗಿ ಶಿಷ್ಯನ ಒಂದು ಪರಿಸ್ಥಿತಿಯನ್ನ ವರ್ಣಿಸೋದಕ್ಕೋಸ್ಕರ. ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾನೆ. ಇಲ್ಲಿ ಆರಂಭದಲ್ಲಿ ಅಥ ಅಂತ ಒಂದು ಶಬ್ದ ಬಂತು. ಅಥ ಎಂಬ ಶಬ್ದವೂ ಕೂಡ ಮಂಗಳವಾಚಕವೇ. ಅಥ ಎನ್ನುವ ಶಬ್ದಕ್ಕೆ ಒಂದು 4 ಮುಖ್ಯವಾದ ಅರ್ಥ ಇದೆ. ಒಂದು, ಅದು ಮಂಗಲ ಅನ್ನೋ ಕಾರಣಕ್ಕೆ. ಓಂಕಾರ ಹೇಗೆ ಮಂಗಲವಾಚಕವೋ ಹಾಗೆ ಅಥ ಶಬ್ದವು ಮಂಗಲವಾಚಕ. ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇತೋ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೋ ತಸ್ಮಾನ್ ಮಾಂಗಲಿಕಾ ಉಭವು ಅಂತ ಒಂದು ಪ್ರಸಿದ್ಧ ಶ್ಲೋಕ ಇದೆ. ಕಂಠನು, ಈ ಚತುರ್ಮುಖನ ಕಂಠವನ್ನು ಭಿತ್ವ ಅಂದ್ರೆ ಅವುಗಳನ್ನ ಅದರಿಂದ ಹೊರಗೆ ಬಂತು 2 ಶಬ್ದಗಳು. ಒಂದು ಓಂಕಾರ, ಇನ್ನೊಂದು ಅಥ ಅಂತ. ಆದ್ರಿಂದ ಅದು ಮಂಗಳವಾಚಕ. ಅಥ ಅಂದ್ರೆ ಅದು ಅಮಂಗಲವನ್ನು ದೂರ ಮಾಡುತ್ತೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಅಥ ಅಂದ್ರೆ ಆರಂಭ ಅಂತ ಕೂಡ ಅದು ತೋರಿಸ್ಕೊಡುತ್ತೆ. ಯಾವುದೇ ಒಂದು ಟಾಪಿಕ್ ಅನ್ನ ನಾವು ಆರಂಭ ಮಾಡುವಾಗ ಅಥ ಶಬ್ದ, ಅಥ ಹೇಳಿದ್ರು ಅಂದ್ರೆ ಆರಂಭ ಆಯ್ತು ಅಂತ ಅರ್ಥ. ಇತಿ ಅಂತ ಹೇಳಿದ್ರೆ ಎಂಡ್ ಆಯ್ತು, ಮುಗೀತು ಅಂತ ಅರ್ಥ. ಆದ್ರಿಂದ ಅವರು ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ಅಂದ್ರೆ ಅಥದಿಂದ ಇತಿವರೆಗೆ ಹೇಳಿ ಮುಗಿಸ್ಬಿಟ್ರಪ್ಪ ಅಂತ. ಅಥದಿಂದ ಇತಿವರೆಗೆ ಅಂದ್ರೇನು? ಆರಂಭದಿಂದ ಕೊನೆಯವರೆಗೂ ಹೇಳಿದ್ರು ಅಂತ. ಪೂರ್ಣ ವಿರಾಮ. ಇತಿ, ನಾವು ಪೂರ್ಣ ವಿರಾಮ ಹಾಕುವ ಕ್ರಮ ಏನಿದೆ ಸಂಸ್ಕೃತದಲ್ಲಿ ಇತಿ ಅಂತ ಹೇಳ್ಬಿಟ್ರೆ ಅದು ಒಂದು ಪೂರ್ಣ ವಿರಾಮ ಹಾಕಿದಾಗೆ, ಮುಗೀತು, ಒಂದು ಟಾಪಿಕ್ ಮುಗೀತು ಅಂತ ಅರ್ಥ. ಹಾಗೆ ಈ ಅಥ ಅನ್ನುವ ಶಬ್ದವನ್ನು ಹೇಳೋದ್ರ ಮೂಲಕ ಈಗ ಆರಂಭ ಆಗಿದೆ, ವಿಷಯ ಚರ್ಚೆಗೆ ಆರಂಭ ಆಗಿದೆ ಅನ್ನೋದನ್ನ ಅದು ಸೂಚಿಸ್ತದೆ. ಅದೊಂದು ಸಂಕೇತ, ಆರಂಭದ ಸಂಕೇತ ಅಥ ಎನ್ನುವ ಶಬ್ದ. ಇನ್ನೊಂದು ಅಥ ಎನ್ನುವ ಶಬ್ದದ ಪ್ರಯೋಗ ಒಂದೊಂದು ಟಾಪಿಕ್ ಮುಗಿಸಿ ಇನ್ನೊಂದು ಟಾಪಿಕ್ಗೆ ಹೋಗುವಾಗ ಅಥ ಅಂತ ಹೇಳ್ತಾರೆ. ಸಾಧಾರಣ ನಾವು ದೇವ ಪೂಜೆಯಲ್ಲೆಲ್ಲ ನೋಡ್ತೇವೆ. ಅಥ ಪಾದ್ಯಂ, ಅಥ ಅರ್ಘ್ಯಂ, ಅಥ ಸ್ನಾನೀಯಂ, ಅಥ ಅಭಿಷೇಕ, ಅಥ ಮಂಗಲ ನೀರಾಜನಂ. ಅಥ ಅಂತ ಹೇಳಿದ್ರೆ ಹಿಂದಿನ ಮುಗೀತು, ಈಗ ಬೇರೆಯ ಉಪಚಾರ ಆರಂಭ ಆಗಿದೆ ಎಂಬ ಅರ್ಥದಲ್ಲಿ ಅಥ ಶಬ್ದದ ಪ್ರಯೋಗ ಆಗ್ತದೆ. ಆಮೇಲೆ ಇನ್ನೊಂದು 4ನೆಯ
ಅಥ ಶಬ್ದದ ಪ್ರಯೋಜನ ಏನಪ್ಪಾ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಆನಂತರ್ಯಾರ್ಥಂ, ಅನಂತರ ಎನ್ನುವ ಅರ್ಥವನ್ನು ಕೊಡುತ್ತೆ. ತದನಂತರ ಅಂತ ಹೇಳೋದಕ್ಕೆ ಅಥ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಯಾವ ಅರ್ಥದಲ್ಲಿ ಬಂದಿದೆ? ಇಲ್ಲಿ ಮಂಗಲವಾಚಕವಾಗಿ ಬಂದಿದೆ, ಅದು ಸಾಮಾನ್ಯ. ಆದ್ರೆ ವಿಶೇಷವಾಗಿ ಅಥ ಎನ್ನುವ ಶಬ್ದ ಇಲ್ಲಿ ಅನಂತರ ಅರ್ಥವನ್ನು ಹೇಳ್ತಾ ಇದೆ. ಯಾವುದ್ರ ಅನಂತರ? ಸಾಧನ ಚತುಷ್ಟಯ ಸಂಪತ್ತಿ ಅನಂತರ, ಜ್ಞಾನ ಯೋಗ್ಯತಾ ಪ್ರಾಪ್ತಿ ಅನಂತರ ಆಶ್ವಲಾಯನನು ಭಗವಂತನಾದ ಪರಮೇಷ್ಠಿಯನ್ನ ಉಪಸಮೀಪಿಸಿದ್ರು ಅಂತ ಸಾಧನ ಚತುಷ್ಟಯದ ಪರಿಚಯವನ್ನ ಮಾಡಿಕೊಡ್ತಾ ಇದೆ ಅಥ ಶಬ್ದದ ಮೂಲಕ. ಅಂದ್ರೆ ಜ್ಞಾನ ಯೋಗಕ್ಕೆ ಹೋಗ್ತಾ ಇರತಕ್ಕಂತಹ ಶಿಷ್ಯ ಯಾವಾತನು ಅವನು ಪೂರ್ವ ಸಿದ್ಧತೆಯನ್ನು ಸಾಕಷ್ಟು ಮಾಡ್ಕೊಂಡಿದ್ದಾನೆ ಅಂತ. ಆಶ್ವಲಾಯನ ಋಷಿಯ ಹೆಸರು ಋಗ್ವೇದದಲ್ಲಿ ಬಹಳ ಕಂಡು ಬರ್ತದೆ. ಋಗ್ವೇದದ ಮಂತ್ರದೃಷ್ಟಾರರು ಆಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಇಲ್ಲ, ಋಗ್ವೇದದ ಈ ಏನು ಗೃಹ್ಯಸೂತ್ರಗಳು, ಶ್ರೌತ ಸೂತ್ರಗಳು ಎಂಬುದಾಗಿ ಏನು ಹೇಳ್ತಾರಲ್ಲ, ಅದರ ರಚನೆ ಆಶ್ವಲಾಯನ ಸೂತ್ರಗಳು ಎಂಬುದಾಗಿ ಹೇಳ್ತಾರೆ. ಈ ಕೃಷ್ಣ ಯಜುರ್ವೇದಕ್ಕೆ ಬೋಧಾಯನ ಅಂತ ಕರೀತಾರೆ, ಬೋಧಾಯನ ಸೂತ್ರಗಳು ಅಂತ. ಆಮೇಲೆ ಆಪಸ್ತಂಭ ಅನ್ನೋ ಇನ್ನೊಂದು ಇದೆ. ಅದು ಋಗ್ವೇದಿಗಳಿಗೆ ಆಶ್ವಲಾಯನ ಸೂತ್ರಗಳು ಅಂತ ಕರೀತಾರೆ, ಕಲ್ಪಸೂತ್ರಗಳು ಅಂತ. ಹಾಗೆ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಆಚಾರ್ಯರವರು ಬಹಳ ವಿಶೇಷವಾದಂತಹ ಅನುಷ್ಠಾನಗಳನ್ನ, ಸಾಧನೆಗಳನ್ನ ಮಾಡಿ ಈ ಜಿಜ್ಞಾಸೆ ಅವರಿಗೆ ಬಂತು. ಜಿಜ್ಞಾಸೆ ಪರಿಹಾರಕ್ಕಾಗಿ ಸ ಗುರುಮೇವ ಅಭಿಗಚ್ಚೇತ್, ಗುರುವನ್ನೇ ಅನುಸರಿಸಿ ನಾವು ಹೋಗಬೇಕು ಎಂಬುದಾಗಿ ತಿಳಿದು ಯೋಗ್ಯ ಗುರುವನ್ನ ಅವರು ಕಂಡುಕೊಂಡ್ರು. ಜಗತ್ನಲ್ಲಿ ಯೋಗ್ಯ ಗುರು ಯಾರು ಅಂದ್ರೆ ಹಿರಣ್ಯಗರ್ಭ, ಪುರಾಣದ ಭಾಷೆಯಲ್ಲಿ ಚತುರ್ಮುಖ ಬ್ರಹ್ಮ. ಅವನಿಗೆ ಈ ಉಪನಿಷತ್ತು ಭಗವಂತಂ ಪರಮೇಷ್ಠಿ, ಭಗವಂತನಾದ ಪರಮೇಷ್ಠಿ. ಪರಮೇಷ್ಠಿ ಅಂದ್ರೆ ಯಾರು? ಪುರಾಣದ ಚತುರ್ಮುಖ ಬ್ರಹ್ಮ ಅಥವಾ ವೇದಾಂತದ ಹಿರಣ್ಯಗರ್ಭ. ಅವನನ್ನ ಪ್ರಥಮಜ ಎಂಬುದಾಗಿ ಕರೀತಾರೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಆ ಪರಮಾತ್ಮನು ಹಿರಣ್ಯಗರ್ಭನನ್ನ ಮೊದಲು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಆರಂಭದಲ್ಲಿ ಮೊದಲು ಹುಟ್ಟುವವನೇ ಹಿರಣ್ಯಗರ್ಭ. ನಾರಾಯಣನ ಹೊಕ್ಕಳಿಂದ ಚತುರ್ಮುಖ ಬ್ರಹ್ಮ ಕಮಲದಲ್ಲಿದ್ದಾನೆ ಅಂತ ತೋರಿಸ್ತಾರಲ್ಲ, ಆ ರೀತಿ. ಅದು ಒಂದು ಕಲ್ಪನೆಯನ್ನ ನಮ್ಗೆ ಕೊಟ್ಟಿದ್ದು. ವೇದಾಂತ ಹೇಳುವಂತಹ ರೀತಿ ಬೇರೆ. ಅವನಿಗೆ ಮೊದಲು ಹುಟ್ಟಿದಂತಹ ಹಿರಣ್ಯಗರ್ಭನಿಗೆ ಸಕಲ ಶಾಸ್ತ್ರಗಳ ಜ್ಞಾನವೂ ಉಂಟಾಗ್ತದೆ. ಅಂದ್ರೆ ಆತ್ಮಜ್ಞಾನಿಯಾಗಿಯೇ ಹುಟ್ಟುತ್ತಾನೆ. ಹುಟ್ಟುವಾಗಲೇ ಶಾಸ್ತ್ರಗಳ ಪ್ರವೃತ್ತಿ ಮತ್ತು ನಿವೃತ್ತಿ ಶಾಸ್ತ್ರಗಳ ಸಂಪೂರ್ಣ ಜ್ಞಾನ ಅವನಿಗಿರ್ತದೆ. ಆದ್ರಿಂದ ಪರಮಾತ್ಮನಿಂದಲೇ ನೇರವಾಗಿ ಜ್ಞಾನವನ್ನು ಪಡೆದಂತಹ ಆರಂಭದ ಗುರು ಅವನು. ಮೊದಲ ನಮ್ಮ ಸಂಪ್ರದಾಯ ಹೇಳೋ ನಾರಾಯಣಂ ಪದ್ಮಭವಂ ಅಂತ ಹೇಳ್ತಾರೆ. ಪದ್ಮಭವಂ ಅಂದ್ರೆ ಪದ್ಮದಿಂದ ಹುಟ್ಟಿದವನು ಅಂತ. ಚತುರ್ಮುಖ ಬ್ರಹ್ಮ ಅವನು ಹಾಗೆ ಆದಿಗುರು, ಶ್ರೇಷ್ಠ ಗುರು. ಉಪನಿಷತ್ತುಗಳೆಲ್ಲ ಕಾಣುತ್ತೇವೆ. ಶಿಷ್ಯರು ಇದನ್ನ ಪ್ರಜಾಪತಿಯನ್ನ, ಅಥವಾ ಪ್ರಜಾಪತಿಯ ಹೆಸರು ಇದೆ ಆತನಿಗೆ, ಬ್ರಹ್ಮದೇವರನ್ನ ಕುರಿತಾಗಿ ಬ್ರಹ್ಮವಿದ್ಯೆಗೋಸ್ಕರ ಹೋಗಿರುವುದು ಕಾಣಿಸುತ್ತೆ. ಹಾಗೆ ಅಶ್ವಲಾಯನರು ಪರಮೇಷ್ಠಿಯನ್ನ ಸಮೀಪಿಸ್ತಾರೆ. ಭಗವಂತಂ ಅಂದ್ರೆ ಭಗ ಅಂದ್ರೆ ಷಡ್ವಿಧ ಐಶ್ವರ್ಯ, ಷಡ್ವಿಧ ಸಂಪತ್ತು. ಅದನ್ನ ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅದರಿಂದ ಭಗವಂತನ ಗೌರವ. ಭಗವಂತನಾದ ಪರಮೇಷ್ಠಿಯನ್ನು ಸಮೀಪಿಸಿ ಉವಾಚ, ಅವ್ರ ಹತ್ರ ಹೋಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಅನ್ನೋದನ್ನ ನಾಳೆ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.